Thank you. Thank you so much, madam. Thank you, madam. Okay. ಮೊದಲಿಗೆ ನಮ್ಮ ತಂದೆ ತಾಯಿಗೆ ಅತ್ತೆ ಮಾಮಗೆ ವಂದನೆಗಳು. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೈ ನಮಃ. మహాతర బాబాజీయే లాహరి మహాశైలిಗೆ ಮುಕ್ತೇಶ್ವರ ಗಾರಿಗೆ ಪರಮಹಂಸ ಯೋಗಾನಂದ ಅವರಿಗೆ ಸದಾನಂದ ಯೋಗ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ ಸ್ವರ್ಣಮಾಲಾ ಮೇಡಮ್ ಅವರಿಗೆ ಗೌತಮ್ ಬುದ್ಧಲ ಅವರಿಗೆ ಯಶೋಧರ ಮಾತಕ್ಕೆ ತುಂಬಾ ತುಂಬಾ ಆತ್ಮಕ್ಕೆ ಪ್ರಣಾಮಗಳು. ಮತ್ತೆ ಯೂಟ್ಯೂಬ್ ನಲ್ಲಿ ಮತ್ತೆ ಜೂಮ್ ನಲ್ಲಿ ಕ್ಲಾಸ್ ಕೇಳ್ತಾ ಇದ್ರ ಎಲ್ಲರಿಗೂ ನಿಮ್ಮೆಲ್ಲರಿಗೂ ತುಂಬಾ ಹೃದಯ ಧನ್ಯವಾದಗಳು. ಮೊದಲಿಗೆ 2023 ಮಾರ್ಚ್ 13 ಮೇಡಮ್, ಮಾರ್ಚ್ 13. ಸೊ ನಾನು ಹೇಗೆ ಅಂದ್ರೆ ಫಸ್ಟ್ ಹೆಡ್ ಏಕ್ ಪ್ರಾಬ್ಲಮ್ ಇತ್ತು. ಆಲ್ರೆಡಿ ನಾನು PSSB ನಲ್ಲಿ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಮಾಡಿದ್ದೀನಿ. ಬಟ್ ನೆಕ್ಸ್ಟ್ ಏನಾಯ್ತು, ಈ 1 year 2 years ನಲ್ಲಿ ಮತ್ತೆ ಏನ್ ನಡೀತು, ನನ್ನ ಜೀವನ ಹೇಗೆ ಬದಲಾವಣೆ ಆಯ್ತು, ಮತ್ತೆ ಅಯ್ಯಪ್ಪ ಸರ್ ಮೂಲಕ ನಾವ್ ಹೇಗೆ ಹೊರಗಡೆ ಬಂದಿವಿ, ಯಜ್ಞಕ್ಕೆ ಹೇಗೆ ನಾವು ಸಹಕರಿಸಿದ್ವಿ ಫಸ್ಟ್ ನಲ್ಲಿ ಹೇಳಿದೀನಿ. ಇದು ಸೆಕೆಂಡ್ ಯಂಗ್ ಚಾಲೆಂಜ್ ತಗೊಂಡಾಗ ನಮ್ ಬದಲಾವಣೆ. ಮತ್ತೆ ಬೆಳಗಾಂ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶಾಂತಲಾ ಮೇಡಮ್ ಜೈಹೋ ಮೆಡಿಟೇಷನ್ ಲಿಂದ ಆದಂತ ಎಕ್ಸ್ಪೀರಿಯನ್ಸ್, ಮತ್ತೆ ನನ್ನ ಪ್ರಾಬ್ಲಮ್, ನನ್ನ ಸ್ವಹ ಸಂಸಾರದಲ್ಲಿ ಪತ್ರಿ ಸರ್ ಹೇಳ್ತಾರಲ್ವಾ ಸಂಸಾರಂలో ಉಂಟು ನಿರ್ವಾಣ ಅಂತ ಹೇಳಿ, ಹಾಗೆ ಪತ್ರಿ ಸರ್ಲಿಂದ ಮೆಸೇಜಸ್ಗಳು ಮೇಡಮ್. ಮೆಸೇಜಸ್ ಅಂತಂದ್ರೆ ಎಕ್ಸ್ಪೀರಿಯನ್ಸ್ ಅಂದ್ರೆ ಕನಸಿನ ಮೂಲಕ ಮತ್ತೆ ಧ್ಯಾನದ ಮೂಲಕ ಆದಂತ ಅನುಭವಗಳು. ಮತ್ತೆ ನಾನು ಹೇಗಿದ್ದೆ ಹೀಗೆ ಇದ್ದೀನಿ, ಏನೇ ಒಂದು ಸಮಸ್ಯೆನ ಹೇಗೆ ಪರಿಷ್ಕಾರ ಮಾಡ್ಕೊಂತ ಇದ್ದೀನಿ, ಎಲ್ಲವದನ್ನು ಸಾಕ್ಷೀಭೂತವಾಗಿ ಇದ್ಕೊಂಡು ನಾನು ಅದರಿಂದ ನಾನು ಹೇಗೆ ಹೊರಕ ಬಂದಿಲ್ಲ ಮೇಡಮ್. ನಾನು ಸ್ವತಃ ಅನುಭವಿಸದಂತ ಅನುಭವಗಳು, ನನ್ನ ಗುರುವು ಕೊಟ್ಟಿದ್ದಂತ ನನ್ನ ಅನುಭವಗಳು, ಅಯ್ಯಪ್ಪ ಸರ್ ಕೊಟ್ಟಿರಂತ ಎಕ್ಸ್ಪೀರಿಯನ್ಸ್ಗಳು, ಎಲ್ಲಾ ಮಾಸ್ಟರ್ಸ್ ಕಡೆಯಿಂದ ನಾನು ಹೇಗ್ ತಿಳ್ಕೊಂತ ಪ್ರತಿಯೊಂದು ಮೆಸೇಜನ್ನು ಒಂದೊಂದು ಮಾತನ್ನು ಅರ್ಥ ತಿಳ್ಕೊಂಡು ಅದನ್ನ ಮನನ ಮಾಡ್ತಾ ಆಚರಣೆದಲ್ಲಿಟ್ಟಾಗ ನಾವು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಾನು ಎಷ್ಟೊಂದು 3 years, ಈಗ ನಾನು ಬರ್ತಾ 3 years ಆಯ್ತು. 2 years ಕಂಪ್ಲೀಟ್ ಆಯ್ತು. 3 years ನಾವು ತಾಳು ರೋಡ್ ನಲ್ಲಿ 3 years ಮಮತಾ ಅವರು ನಾವು ಎಲ್ಲರೂ ಮಾಸ್ಟರ್ಸ್ ಜೊತೆ ಸಂಧ್ಯಾ ಆಗ್ಲಿ ಮತ್ತೆ ಶ್ರೀದೇವಿ ಈ ತರ ಎಲ್ಲರೂ ಯೂನಿಟಿ ವರ್ಕ್ ಮಾಡ್ತಾ 3 years ಹಾಗೆ ಕಂಟಿನ್ಯೂ ಆಗ್ತಾ ಐತೆ. ಇನ್ನ 80 days ಇದೆ. ಸೊ ಅವ್ರ ಮನೇಲಿ ಆದಂತ ಎಕ್ಸ್ಪೀರಿಯನ್ಸ್ ಅಂದ್ರೆ ಒಂದು ಯೂನಿಟಿ ವರ್ಕ್ ಮಾಡಿದ್ರೇನೆ ಅಂತ ಯಜ್ಞದಲ್ಲಿ ನಾವು ಯಜ್ಞಕ್ಕೆ ಹೆಲ್ಪ್ ಮಾಡ್ಬೇಕಾದ್ರೆ ಆ ಮೆಸೇಜ್ ಬಂದಿತ್ತು. ಸೊ ಅದನ್ನ ಹಾಗೆ ಫಾಲೋ ಆಗ್ತಾ ಇದೀವಿ. ಯೂನಿಟಿ ಅಂದ್ರೆ ಇವಾಗ ಇದೆಲ್ಲ PSS ನಲ್ಲಿ ಹೇಗೆ ಗ್ರೂಪ್ ಮೆಡಿಟೇಷನ್ ಜೂಮ್ ಕ್ಲಾಸಸ್ ಹೇಗೆ ನಡೆಸ್ತಾ ಇದಾರೆ, ಒಂದ್ ವರ್ಕ್ ನಾವ್ ಒಂದ್ ಮಾತಾಡ್ತಾ ಇದೀವಿ ಅಂದ್ರೆ ಅಲ್ಲಿ ಹೇಗೆ ಮಾತಾಡ್ಬೇಕು ಹೇಗಿರ್ಬೇಕು ಅನ್ನೋದು ಸ್ವಲ್ಪ ಭಯ ಇರುತ್ತೆ. ಸೊ ನಾನು ಏನಾದ್ರೂ ತಪ್ಪಾಗಿ ಮಾತಾಡಿದ್ರೆ ಕ್ಷಮಾಪಣೆ ಹೀಗೆ ಹೇಳ್ಬಿಡ್ತೀನಿ. ಹೇಗೆ ಅಂತಂದ್ರೆ ಮಾತಾಡ್ತಾ ಹೇಗೆ ಮಾತಾಡ್ಬೇಕು ಅನ್ನೋದು ಇನ್ನ ಗೊತ್ತಾಗ್ತಾ, ಇನ್ನ ಹೀಗೆ ತಿಳ್ಕೊಂತಾ ಇದೀವಿ, ಹೀಗೆ ಒಂದೊಂದು ಹೆಜ್ಜೆ ಕಲಿತಾ ಹೋಗ್ತಾ ಇದೀವಿ. ಸೊ ಹಾಗಾಗಿ ಏನಾದ್ರೂ ನಿಮಗೆ ಮನಸ್ಸಿಗೆ ನೋವಾದ್ರೆ ಕ್ಷಮಾಪಣೆ ಕೇಳ್ಕೊಂತಾ ಇದ್ದೀನಿ. ಸೊ ಹಾಗೆ ಮೇಡಮ್, ನನಗೆ ಆದಂತ ಎಕ್ಸ್ಪೀರಿಯನ್ಸ್, ನಾನು ಎಕ್ಸಾಮ್ಸ್ ಬರಿಬೇಕು ಅನ್ನೋದು ಫಸ್ಟ್ ಅದು ತಿಳಿಸ್ಬಿಡ್ತೀನಿ. ಎಕ್ಸಾಮ್ಸ್ ಬರಿಬೇಕು, ನಾನು ಏನೇ ಮಾಡ್ಲಿ ಅರ್ಧಕ್ಕೆ ಸ್ಟಾಪ್ ಆಗೋದು. ಮೆಷಿನ್ ಅಲ್ಲಿ ಕಂಪ್ಯೂಟರ್ ಕಲಿ ಏನೇ ಕಲಿ ಅರ್ಧಕ್ಕೆ ಉಳಿಯೋದು. ಅರೆ ನಾನು ಏನ್ ಮಾಡಕ್ಕೆ ಆಗ್ತಾ ಇಲ್ಲ, ನಾನು ಇದರಿಂದ ಹೇಗೆ ಹೊರಗಡೆ ಬರ್ಬೇಕು, ಪ್ರತಿಯೊಂದು ದುಡ್ಡು ಕೇಳ್ಬೇಕಂದ್ರೆ ಫಸ್ಟ್ ತಂದೆ ತಾಯಿನ ಕೇಳ್ತೀವಿ, ಈಗ ಮತ್ತೆ ಮನೆಯವ್ರನ್ನ ಕೇಳ್ತಾ ಇರ್ತೀವಿ. ಒಂಥರ ಮುಜುಗರ, ಕೇಳಿದ್ರೆ ಪ್ರತಿಯೊಂದು ಕ್ವಶನ್ ಇರುತ್ತಲ್ವಾ, ಯಾರಾದ್ರು ಅವ್ರವ್ರು ವೈಯಕ್ತಿಕ ಕಾರಣಗಳು ಇರುತ್ತೆ. ಅವ್ರದ್ದು ಒಂದು ಯಜಮಾನ್ ವಾಯಿಸ್ಕೊಂಡಾಗ ಅವ್ರ ಆದಂತ ಚೆಕ್ಔಟ್ ನಲ್ಲಿ ಇರ್ತಾರೆ. ಚೆಕ್ಔಟ್ ಅಂದ್ರೆ ಅವ್ರದಂತ ಸರ್ಕಲ್ ಇರ್ತಾರೆ. ನಾವ್ ಕೇಳಿದಾಗ ಎಷ್ಟೊಂದು ಅಮೌಂಟ್ ಕೊಡ್ಲಿಕ್ಕೆ ಆಗಲ್ಲ. ಒಂದೊಂದ್ಸಲಿ ಕೇಳಿದ್ರೆ ನೆಕ್ಸ್ಟ್ ಅಂತ ಪೋಸ್ಟ್ ಒಂದೊಂದೆಲ್ಲ ಮುಜುಗರ ಆಗ್ತಾ ಇರ್ತಿತ್ತು. ಸೊ ನಾನೇನ್ ಕಲಿಬೇಕು, ನಾನ್ ಇನ್ನ ಕಲಿಬೋದಿದೆ, ಏನೋ ಒಂದು ತಿಳ್ಕೊಬೇಕು. ಈ ತರ ಇದ್ದಾಗ ನಾನು ಎಕ್ಸಾಮ್ಸ್ ಬರಿಬೇಕು ಅಂದಾಗ ಆ ನೇಚರ್ ನಮ್ಮನೆಯವ್ರ ಮೂಲಕನೇ ಸಿಕ್ತು. ಅವ್ರ ಸಾರ್ ಕಡೆಯಿಂದ ಮತ್ತೆ ಡಫ್ ಅಂಡ್ ಡಫ್ ಸ್ಕೂಲ್ ಕಡೆಯಿಂದ ಎಕ್ಸಾಮ್ಸ್ ಬರಿಬೇಕು ಅಂದಾಗ, ನಾನ್ ತೆಲುಗು ಮೀಡಿಯಂ ಓದಿರೋದು, ಕನ್ನಡದಲ್ಲಿ ಬರೆಯಕ ಇಲ್ಲ, ಅದು ವಿಜಯವಾಡನಲ್ಲೇನೆ ಎಕ್ಸಾಮ್ ಇರೋದು. ಸೊ ನೀವು ಅಟೆಂಡ್ ಆಗ್ಬೋದು. 2 years ಕೋರ್ಸ್ ಇರುತ್ತೆ.
ಒನ್ ಇಯರ್ಗೆ ಇಷ್ಟು ಅಮೌಂಟ್, 2 years ಇಷ್ಟು ಅಮೌಂಟ್ ಇರುತ್ತೆ. ಸೊ ಅದೆಲ್ಲ ಸಾರ್ ನೋಡ್ಕೊಂತಾರೆ, ನಮ್ಮ ಮನೆಯವ್ರು ನೋಡ್ಕೊಂತಾರೆ. ಆ ತರ 10 days ಹೊರಗಡೆ ಹೋಗ್ಬೇಕು ಮೇಡಮ್. ನಾನೇನು ಎಕ್ಸಾಮ್ಸ್ ಅಂದ್ರೆ 1 day ಬರ್ದು ವಾಪಸ್ ಬರ್ಬೇಕು ಅನ್ನೋ ತರ ಮೈಂಡ್ ಇತ್ತು. ಬಟ್ ಅದು ನಮ್ಮ ಮನೆಯವರು ಅದು ಸಬ್ಜೆಕ್ಟ್ ಹಿಂಗೆ 6 days ಇರುತ್ತೆ, ಎಲ್ಲ ಸಬ್ಜೆಕ್ಟ್ ಇರುತ್ತೆ ಈ ತರ ಹೇಳಿದಾಗ ಸ್ವಲ್ಪ ಭಯ ಆಯ್ತು. ಅಂದ್ರೆ ಎಷ್ಟು 15 years ಆಯ್ತು ಮೇಡಮ್ ನಾನು ಎಕ್ಸಾಮ್ಸ್ ಬರ್ಲಾರ್ದ, ಸ್ಕೂಲ್ ಕಾಲೇಜ್ ಎಲ್ಲ ಬಿಟ್ಟು ಇವಾಗ ಮತ್ತೆ ಹೊಸದಾಗಿ ಕಲಿಬೇಕಂದ್ರೆ ನನಗೆ ಈ ಆಧ್ಯಾತ್ಮಿಕ ಬಂದ್ಮೇಲೆ ಆಧ್ಯಾತ್ಮಿಕ ಬುಕ್ಸ್ ಅಂದ್ರೆ ತುಂಬಾ ಪ್ರೀತಿ. ಫಸ್ಟ್ ಇಂದ ಬುಕ್ಸ್ ಓದ್ತಾ ಇದ್ದೆ, ಇವಾಗನು ಅಷ್ಟು ಸಿಕ್ಕಾಪಟ್ಟೆ ಬುಕ್ಸ್ ಓದ್ತೀನಿ. ಆಧ್ಯಾತ್ಮಿಕ ಬುಕ್ಸ್ ತಲೆಗೆ ಎಕ್ಕಂಡಂಗೆ ಆ ಎಕ್ಸಾಮ್ಸ್ ಎಲ್ಲ ಸಬ್ಜೆಕ್ಟ್ ಇರ್ತಾವಲ್ಲ ಮೈಂಡ್ ಹೇರ್ತಿರ್ಲಿಲ್ಲ, ಪ್ರಾಬ್ಲಮ್ ಆಗ್ತಾ ಇತ್ತು. ಮತ್ತೆ ಮನೆ ನೋಡ್ಕೊಂತ ಮಕ್ಕಳನ್ನ ಕಲಿಸ್ತಾ ಓದೋದು, ನೈಟ್ ಬೆಳಗ ಮುಂಜಾನೆ ಇದೇ ಸಬ್ಜೆಕ್ಟ್ ಬಗ್ಗೆನೆ ತಿಳ್ಕೊಳೋದು, ಕಲೆಕ್ಟ್ ಮಾಡೋದು, ಓದೋದು, ಅದೇ ಬಿಸಿ ಆಗ್ಬಿಡ್ತಾ ಇದ್ದೆ. ಯಪ್ಪ ಭಗವಂತ ಹೆಂಗ್ ಮಾಡ್ಬೇಕು ನಾನು ಇದ್ರಲಿಂದ ಎಕ್ಸಾಮ್ ಬರ್ದ್ರೆ ಹೆಂಗೆ ನನಗ್ ಬರೆಯಕ್ಕೂ ಕಷ್ಟ ಆಗುತ್ತಲ್ಲ, ಹೆಂಗ್ ಕಲಿಬೇಕು ಅಂದಾಗ ಮತ್ತೆ ಇಲ್ಲ ಮೇಡಮ್, ಒಬ್ಬ ಮಾಸ್ಟರ್ ನಮ್ಮ ಪಿರಮಿಡ್ ಮಾಸ್ಟರ್ಸೇ ಫೋನ್ ಮಾಡಿ ಕೇಳಿದಾಗ, ಮೇಡಮ್ ನೀವು ಭಯ ಅನ್ಕೋಬೇಡ್ರಿ, ನೀವು ಯಾವಾಗ ಹೆಂಗೆ ಆಧ್ಯಾತ್ಮಿಕ ಬುಕ್ಸ್ ಓದ್ತಿರೋ ಇದನ್ನು ಕೂಡ ಅದೇ ತಿಳ್ಕೊಡ್ರಿ, ಅದೇ ಟೈಮಿಂಗ್ ಇಟ್ಕೊಡ್ರಿ. ಹೆಂಗ್ ಬುಕ್ಸ್ ಟೈಮಿಂಗ್ ಇಟ್ಕೊಂತೀರಿ ಇದನ್ನ ಹಾಗೆ ತಿಳ್ಕೊಂತ ಮೆಡಿಟೇಷನ್ ಮಾಡ್ರಿ. ಇನ್ನೊಬ್ರು ಮಾಸ್ಟರ್ಸ್ ಹೇಳಿದ್ರು ಪಿರಮಿಡ್ ಹಾಕೊಡ್ರಿ, ಕ್ಯಾಪ್ ಹಾಕೊಂಡು ಓದ್ರಿ, ಮತ್ತೆ ಓದ್ಬೇಕಾದ್ರೆ ಹೆಂಗೆ ಅಂತ ಅವ್ರ ಆತರ ಸಜೆಷನ್, ಒಬ್ಬೊಬ್ರು ಸಜೆಷನ್ ತಗೊಂಡು ಅದನ್ನ ನಂಗೆ ಫಾಲೋ ಮಾಡ್ತಾ ಇದ್ದೆ ಮೇಡಮ್. ಹಾಗೆ ಫಾಲೋ ಮಾಡಿದಾಗ 10 days ಹೋಗ್ಬೇಕು, ಮತ್ತೆ ಹಾಲ್ ಟಿಕೆಟ್ಸ್ ಎಲ್ಲ ಬಂತು, ಹೊರಗಡೆ ಬಿಟ್ಟು ಹೋಗ್ಬೇಕು ಅಂತ ಇತ್ತು. ಹೊರಗಡೆ 10 days ಅಂತಂದ್ರೆ ಮಕ್ಕಳನ್ನ ಬಿಡ್ಬೇಕು, ನಮ್ಮನ್ನ ಬಿಟ್ಟು ಹೋಗ್ಬೇಕು, ಸ್ವಲ್ಪ ಕಷ್ಟ ಆಗುತ್ತೆ. ಅದೇ ಪ್ರಾಬ್ಲಮ್ ನಲ್ಲಿ ಮನೆ ಪ್ರಾಬ್ಲಮ್ನು ಬಂತು ಮೇಡಮ್. ಅದು ಎಷ್ಟೋ ಇಯರ್ಸ್ ಬ್ಯಾಕ್ ಇತ್ತು ಆ ಪ್ರಾಬ್ಲಮ್, ಬಟ್ ಅದೇನ್ ಪ್ರಾಬ್ಲಮ್ ಅನ್ಸಿರ್ಲಿಲ್ಲ. ಬಟ್ ಇದು ಹೇಗೆ ಒಂದು ಹೆಣ್ಣಿಗೆ ವ್ಯಕ್ತಿತ್ವ ಅಂತಲ್ಲ, ಮನೆಯವರಿಂದಾನೇ ಅಯ್ಯಪ್ಪ ಸರ್ ಹೇಳ್ತಾರಲ್ಲ ಜೂಮ್ ಕ್ಲಾಸ್ ನಲ್ಲಿ, ಮನೆಯಲ್ಲೇ ಸೋಲ್ ಮೇಟ್ಸ್ ಇರ್ತಾರೆ, ಅವ್ರಿಂದ ನಾವು ಕಲಿಬೇಕು. ಗಂಡ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಔಟ್ಸೈಡ್ ಪರ್ಸನ್ಸ್ ರಿಲೇಷನ್ಸ್ ಆಗಿರ್ಬೋದು. ಸೊ ಅವ್ರಲಿಂದ ಏನು ಪಾಠ ಕಲ್ತಿದೀವಿ, ಅವ್ರಲಿಂದ ಅಂದ್ರೆ ಗುರು ಮೂಲಕ ಬರ್ತಾರೋ ಗೊತ್ತಿಲ್ಲ, ನಾವು ಪಾಠ ಕಲಿಯಕ ಅವ್ರನ್ನೆಲ್ಲಾರ್ನು ಚಾಯ್ಸ್ ಮಾಡ್ಕೊಂಡು ನಾವು ಬಂದಿರ್ತೀವಿ, ಬಟ್ ಬಿಡ್ತಾ ಹೋಗಿರ್ತೀವಿ ಅನ್ಮಾತ. ಸೊ ಆ ಪ್ರಾಬ್ಲಮ್ ಬಂತು ಮೇಡಮ್. ಹೇಗೆ ಬಂತು ಅಂತಂದ್ರೆ ಅದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಮೇಡಮ್. ನಮ್ಮನವ್ರನ್ನ ಹೊಡಿತೀವಿ, ಸಾಯಿಸ್ತೀವಿ, ಈ ತರ ಎಲ್ಲ ರೂಮರ್ಸ್ ಬರೋದು, ಭಯ ಆಗೋದು. ನಮ್ಮನವರು ತುಂಬಾ ಅಂದ್ರೆ ಪ್ರಾಕ್ಟಿಕಲ್ ಇದ್ರೂನು ಸೇವೆ ಮಾರ್ಗದಲ್ಲಿ ಎನಿ ಟೈಮ್ ಸೇವೆ ಮೇಡಮ್. ತಂದೆ ತಾಯಿ ಅಂತಲ್ಲ, ಫ್ರೆಂಡ್ಸ್ ಅಂತಲ್ಲ, ರಿಲೇಷನ್ಸ್ ಅಂತಲ್ಲ, ನಮ್ಮ ಮನೆಯವ್ರ ಹೆಸರು ವಿಜಯ್ ಕುಮಾರ್ ಅಂತ, ಫೋನ್ ಮಾಡೋದು, ಎಜುಕೇಶನ್ ಪರಂಗಾಗ್ಲಿ ಅವ್ರನ್ನೇ ಕೇಳೋರು, ಹಾಸ್ಪಿಟಲ್ ಪರಂಗಾಗಿ ಅವ್ರನ್ನೇ ಕೇಳೋದು. ಫ್ರೆಂಡ್ಸ್ ಆದ್ರೂನು ಹಾಸ್ಪಿಟಲ್ ಅಂದ್ರೆ ಸಾಕು, ನೈಟ್ ಮಕ್ಕಳನ್ನ ನಮ್ಮನ್ನ ಬಿಟ್ಟು ಹೋಗೋದು. ಕೊರೋನಾ ಟೈಮ್ ನಲ್ಲಿ ಕೂಡ ನಮ್ಮನ್ನೆಲ್ಲರನ್ನ ಬಿಟ್ಟು ಅವ್ರು ಸೇವೆ ಮಾಡೋದು. ಇಷ್ಟೆಲ್ಲಾ ಸೇವೆ ಮಾಡಿದ್ರು ಅವ್ರಿಗೆ ಯಾಕೆ ರೂಮರ್ಸ್ ಅಂದ್ರೆ ಆ ಸೋಲು ಕಲಿಯಕ್ಕೆ ಬಂದಿದೆ. ನಾನು ಇವಾಗ ಪ್ರತಿಯೊಂದು ಪ್ರಾಬ್ಲಮ್ ಅಂತ ಅನ್ಕೊಂತ ಇಲ್ಲ, ಸಾಕ್ಷೀಭೂತವಾಗಿ ಬಂದೆ ಮೇಡಮ್. ಸೊ ಅದನ್ನ ನನ್ 1 month ಬ್ಯಾಕ್ ಪತ್ರಿ ಸರ್ ನನಗ ವಿಷನ್ ಅಂದ್ರೆ ಕನಸಿನ ಮೂಲಕ ನನಗೆ ಆನ್ಸರ್ ಸಿಗ್ತಾವ ಅಂದ್ವಲ್ಲ, ಅದು ಕನಸಿನ ಮೂಲಕ ಪತ್ರಿ ಸರ್ ಬಂದ್ರು. ಪತ್ರಿ ಸರ್ ಬಂದು ಮನೆಯಲ್ಲಿ ಕೂತ್ಕೊಂಡು ಕಾಯಿ ಬರುತ್ತಲ್ಲ, ತುಂಬಿದ ಕಾಯಿ, ಆತರ ಒಂದ್ 5 ಕಾಯಿ ಇಟ್ಟು ಪೂಜೆ ಮಾಡಿ, ಸಾರ್ ಎಷ್ಟೊತ್ತಾದ್ರೂ ಹೊರಗಡೆ ಬರ್ತಾ ಇಲ್ಲಲ್ಲ ಅಂತ ಹೋದೆ. ಹಾಸ್ಟೆಲ್ ಆಗಿ ಆಯ್ತು. ಹೋಗಿ ನೋಡಿದಾಗ ನಾನ್ ಬರ್ತೀನಿ ಹೋಗು ಅಂತ ಅಂದ್ರು. ಓಕೆ, ಸಾರಿಗೆಲ್ಲ ಒಂದು ಪ್ಲೇಟ್ ನಲ್ಲಿ ರೊಟ್ಟಿ, ತರಕಾರಿ, ರೈಸ್ ಈ ತರ ಎಲ್ಲ ಕೊಟ್ಟು ಪ್ಲೇಟ್ ನಲ್ಲಿ ಇಟ್ಟು ಸಾರು ಊಟ ಮಾಡಿದ್ರು. ಸಾರು ಮುಂದೆ ಹೋಗ್ಬೇಕಾದ್ರೆ ಹಿಂದೆ ಹೋಗ್ತಾ ಇದ್ದೀನಿ ಮೇಡಮ್. ಗೊತ್ತಿಲ್ಲ ಇನ್ನರ್ಲಿಂದ ಪತ್ರಿ ಸರ್, ಅಯ್ಯಪ್ಪ ಸರ್ ನಾವ್ ಹೇಗೆ ನಾಮ ಜಪ ಮಾಡ್ತೀವೋ ಹಾಗೆ ಒಳಗ್ಲಿಂದ ಪತ್ರಿ ಸರ್, ಅಯ್ಯಪ್ಪ ಸರ್ ಅಂತ ಒಳಗ್ ಇನ್ನರ್ ಅಂತ ಐತೆ. ಆಲ್ರೆಡಿ ಪತ್ರಿ ಸರ್ ಇಲ್ಲಿದ್ದಾರೆ, ಅವ್ರ ಹಿಂದೆ ಇದೀನಿ, ಬಟ್ ನನಗೆ ಅಯ್ಯಪ್ಪ ಸರ್ ಅಂತ ಬರ್ತಾ ಐತೆ ಅಂತ ಅಂದೆ ಅಷ್ಟೇ, ಅಂದಿಲ್ಲ. ನನ್ನೊಳಗೆ ಅಂದ್ಕೊಂಡಾಗ ಪತ್ರಿ ಸರ್ ಟಕ್ ಅಂತ ರಿವರ್ಸ್ ನನ್ನ ನೋಡಿದ್ರೆ ಮೇಡಮ್, ನೋಡಿದಾಗ ಸ್ಮೈಲ್ ಕೊಟ್ಟು, ಆ ಸ್ಮೈಲು ಎಷ್ಟ್ ಚೆನ್ನಾಗಿತ್ತು. ನೋಡಿದಾಗ ಖುಷಿ ಅನ್ಸ್ತು. ಅವ್ರ ಹಿಂದೆ ಹೋಗಿ ಮನೇಲಿ ಅಪ್ಪ ಅಮ್ಮ ಇದ್ದಾರೆ. ಅಮ್ಮನ್ ಕೇಳ್ತಾ ಇದ್ದೇನೆ, ಅಮ್ಮ ಪತ್ರಿ ಸಾರ್ ಬಂದಿದ್ದಾರೆ, ನನಗೆ ಸ್ವೀಟ್ ಬಾಕ್ಸ್ ಕೊಡು, ಸಾರ್ ಕೊಡ್ತೀನಿ ಅಂತ.
ಓಕೆ ಅಮ್ಮ ಮಾಡ್ಕೊಡ್ತೀನಿ ಅಂದ್ರು. ನಮ್ಮ ಅಪ್ಪ ಅವರು ಬಂದಿದ್ದಾರೆ. ಅಲ್ಲಿ ಪತ್ರಿ ಸಾರು ಹೋಗ್ತಾ ಇದ್ದಾರೆ. ಮ್ಯೂಟ್ ರಿಮೋಟ್ ಹೇಗೆ ಮ್ಯೂಟ್ ಮಾಡ್ತೀವೋ ಅವರು ಮ್ಯೂಟ್ ಆಗಿದ್ದಾರೆ ಇಬ್ರು. ನಾನ್ ಮಾತ್ರ ಪತ್ರಿ ಸಾರ್ ನೋಡ್ತಾ ಇದ್ದೀನಿ. ಸಾರ್ ಹಿಂದೆ ಹೋಗ್ತಾ ಇದೀನಿ. ಸಾರು ಒಂದು ಟಿವಿ ಇರುತ್ತಲ್ವಾ ಅದ್ರಲ್ಲಿ ಹೋಗ್ಬಿಟ್ರು ಮೇಡಮ್. ಹೋದ್ಮೇಲೆ ಒಬ್ಬ ವ್ಯಕ್ತಿ ಬಂದ್ರು. ವೈಟ್ ಅಂಡ್ ವೈಟ್ ಡ್ರೆಸ್ ಹಾಕೊಂಡು, ಕಣ್ಣಲ್ಲಿ ಕಣ್ಣು ರೆಡ್ ಇದು ಈತ ತರ ಬೊಟ್ಟು ಟೈಪ್ ಇರುತ್ತಲ್ಲ, ಬ್ಲಾಕ್ ಇತ್ತು. ಅವ್ರು ಬಂದು ಕೇಳಿದ್ರು, ನನ್ನಂತವ್ರು ಯಾರಾದ್ರೂ ನೋಡಿದೀರಾ ಅಂತ. ನಾನಂದೆ, ನಿಮ್ಮಂತವ್ರೆಲ್ಲ ನನ್ನ ಗುರು ಬಂದಿದ್ದಾರೆ ಪತ್ರಿ ಸರ್ ಅಂತ ಹೇಳಿ, ನೀವ್ ಯಾರೋ ಗೊತ್ತಿಲ್ಲ, ನನ್ನ ಗುರು ಬಂದಿದ್ದಾರೆ, ಅವ್ರು ಎಲ್ಲಿದ್ದಾರೆ ಅಂತ ಕೇಳಿದ್ರು. ವಿತಿನ್ ಸೆಕೆಂಡ್ಸ್ ನಲ್ಲಿ ಟಿವಿ ಮೂಲಕ ಹೋಗಿದ್ದಾರೆ ಅಂತ ಅಂದ್ರು. ಅವರು ಸಾರು ಕಾಲ್ ಮೇಲ್ ಕಾಲ್ ಹಾಕೊಂಡು ಟಿವಿ ನಲ್ಲಿ ಕುಂತ್ಕೊಂಡಿದ್ದಾರೆ ಸಾರ್. ಅವ್ರನ್ನ ತೋರಿಸಿದಾಗ ಇವ್ರು ನೋಡಿದಾಗ ಆ ನೋಟ ಹೇಗಿತ್ತಂದ್ರೆ, ಒಂದು ಏನಾದ್ರೂ ಹಗ್ಗ ಹಾಕೊಂಡು ಹೇಳ್ಕೊಂತೀವಲ್ಲ ಆ ತರ ಅದನ್ನ ಸಾರ್ ಹೇಳ್ಕೊಂಡ್ಬಿಟ್ಟ ಅವ್ರನ್ನ. ಅದೆಲ್ಲ ನೋಡ್ದೆ ಮೇಡಮ್. ಹೇಳ್ಕೊಂಡ್ರು, ಒಳಗಡೆ ಹೇಳ್ಕೊಂಡ್ರು, ಅವ್ರು ಹೋಗಿದ್ದನ್ನ ನೋಡ್ದೆ. ಅಷ್ಟೇ ವಿಷನ್ ಬಂತು. ಸಾರ್ ಕೈಯಲ್ಲಿ ಒಂದು ಕಾಯಿ, ತುಂಬಿದ ಕಾಯಿ ಇತ್ತು. ಸಾರ್ ಕೈಯಲ್ಲಿ ಕಾಯಿ ಇತ್ತಲ್ವಾ, ನನಗೆ ಕೊಡ್ಲಿಲ್ಲ ಯಾಕೆ ಅನ್ನೋದು ಕ್ವಶನ್ ಉಳ್ದಿತ್ತು. ಅಲ್ಲಿಗೆ ಆ ವಿಷನ್ ಅಲ್ಲಿಗೆ ಅಂದ್ರೆ ಸಾರ್ ಹೇಳ್ತಾರಲ್ಲ, ಅಯ್ಯಪ್ಪ ಸರ್, ಏನೇ ಒಂದು ಕ್ವಶನ್ ಅಲ್ಲಿ ವಿಷನ್ ಏನೇ ಬರ್ಲಿ ಡಿಕೋಡ್ ಮಾಡ್ಬೇಕು ಅನ್ನೋದು. ಆ ಡಿಕೋಡ್ ಮಾಡ್ಬೇಕು ಅನ್ನೋದು ಬಹಳ ತುಡಿತಾ ಇತ್ತು ಮೇಡಮ್. ಬಟ್ ಮುಂದಿನದಲ್ಲಿ ಹೇಳ್ತೀನಿ ನಾನು. ಆಮೇಲೆ ಏನಾಯ್ತು, ಅದು ಬಂದ ವಿಷನ್ ಸ್ವಲ್ಪ ದಿನ ನನಗೆ ಈ ಎಕ್ಸಾಮ್ಸ್ ಸಲುವಾಗಿ ಅದನ್ನ ಹಾಗೆ ಇತ್ತು. ಶೇರ್ ಮಾಡ್ಕೊಂಡೆ ಫ್ರೆಂಡ್ಸ್, ಈ ತರ ರಿಲೇಷನ್ ಫ್ರೆಂಡ್ಸ್ ನಮ್ಮ ಮೆಡಿಟೇಷನ್ ಇರ್ತಾರಲ್ಲ ಅವ್ರು ಶೇರ್ ಮಾಡ್ಕೊಂಡೆ. ಓಕೆ, ಏನೊಂದು ಕಾರಣ ಇರುತ್ತೆ, ಕಾರ್ಯಕಾರಣ ಸಂಬಂಧ ಇಲ್ಲಿದ್ರೆ ಏನು ನಡೆಯಲ್ಲ ಅಂತ. ಸೊ ಅದನ್ನ ಅಷ್ಟಕ್ಕೆ ಬಿಟ್ಟೆ. ಯಾವಾಗ ಈ ಎಕ್ಸಾಮ್ಸ್ ಸಲುವಾಗಿ ನಾನು 10 days ಬಿಡ್ಬೇಕಂದಾಗ, ಇದೇ ಫ್ಯಾಮಿಲಿ ಇಶ್ಯೂಸ್ ಬಂದಾಗ ನಾನಂದೆ, ನೀನು ಏನು ಚಿಂತೆ ಮಾಡ್ಬೇಡ, ನನ್ನ ಗುರು ನನ್ ಜೊತೆ ಇದ್ದಾನೆ, ನಾನು ನಿನ್ನಿಂದ ಇದ್ದೀನಿ. ಸೊ ನೀನೇನ್ ಭಯಪಡೋ ಅವಶ್ಯಕತೆ ಇಲ್ಲ. ನಿನ್ನ ಯಾರು ಏನು ಮಾಡಕ್ಕಾಗಲ್ಲ. ನೀನ್ ಮಾಡೋ ಸೇವೆ ನೀನ್ ಅನ್ಕೋಬೇಡ. ನಾನು ಯಾವಾಗ ನಾನು ಧ್ಯಾನಕ್ ಬಂದು ನಮ್ಮ ಮನೆಯವ್ರಿಗೆ ಅದೇ ಹೇಳ್ತಾ ಇರ್ತೀನಿ, ನಾನು ಮಾಡ್ತಾ ಇದ್ದೀನಿ ಅನ್ಕೋಬೇಡ, ನನ್ನೊಳಗಿರೋ ಭಗವಂತ ಕೂಡ ಮಾಡಿಸ್ತಾ ಇದ್ದಾನೆ ಅಂತ ತಿಳ್ಕೊ. ಏನೇ ಒಂದು ಏನು ಅಮೌಂಟ್ ಕೊಡ್ಬೇಕಾದ್ರುನು, ಏನಾದ್ರು ಸೇವೆ ಮಾಡ್ಬೇಕಂದ್ರು, ಯಾರಿಗಾದ್ರೂ ಹೆಲ್ಪ್ ಮಾಡ್ಬೇಕಂತಂದ್ರುನು ನಾನು ಮಾಡ್ತಾ ಇಲ್ಲ, ನನ್ನೊಳಗಿರೋ ಭಗವಂತ ಮಾಡಿಸ್ತಾ ಇನ ಅಂತ ಹೇಳ್ತಾ ಇದ್ದೆ ಮೇಡಮ್. ಸೊ ಅವ್ರಿಗೆ ಎಷ್ಟೋ ಪ್ರಾಬ್ಲಮ್ಸ್ ಬಂದ್ರು ಬಹಳಷ್ಟು ನಾನು ವಿಷನ್ ಮೂಲಕ ಅವ್ರಿಗೆ ತಿಳಿಸ್ಕೊಡ್ತಾ ಇದ್ದೆ. ಅವ್ರು ತಗೊಂತಾರ ಬಿಡ್ತಾರ, ಒಂದೊಂದ್ ಮಾತು ಕೇಳ್ತಾರ, ಒಂದೊಂದು ಮಾತು ಕೇಳಲ್ಲ, ಬಿಡ್ತಾ ಇದ್ದೆ. ಸೊ ಅದು ಬಂದಾಗ ನಾನು ನಿಂತ್ಕೊಂಡೆ ಮೇಡಮ್. ಆ ಪ್ರಾಬ್ಲಮ್ ನನಗಂತಲ್ಲ, ಪ್ರತಿಯೊಂದು ನಾನು ಮೆಡಿಟೇಷನ್ಗೆ ಎಷ್ಟು ಹೆಲ್ಪ್ ಮಾಡ್ಬೇಕಾಗುತ್ತೆ, ಪ್ರಚಾರ ಮಾಡ್ಬೇಕಾದ್ರೂ ನಿಸ್ವಾರ್ಥ ಸೇವೆ ಮಾಡ್ತಾ ಇದ್ದೆ. ಸೊ ನಾನು ಸ್ವಾರ್ಥಕ್ಕೋಸ್ಕರ ಏನು ಮಾಡ್ಬಾರ್ದು ಅಂತ ಅನ್ಕೊಂಡಾಗ, ನಾವು ಒಂದು ಬಿಲ್ಡಿಂಗ್ ಇದು ಸಾರ್ ಅವರೊಬ್ರು ಕೊಟ್ಟಿದ್ರು, ಆರ್ಗನೈಸರ್ ಮಾಡಕ್ಕೆ ಸಾರ್ ಕೊಟ್ರು. ಅದನ್ನ ಮಾಡ್ತಾ ಇದ್ವಿ 7 days, 3 hours ಮೆಡಿಟೇಷನ್. ಲಾಸ್ಟ್ ಡೇ ಸಾಟರ್ಡೆ ದಿನ 7 hours ಮೆಡಿಟೇಷನ್ ಇಟ್ಕೊಂಡಿದ್ರು. ಮಮತಾ ಅವರ ಆರ್ಗನೈಸರ್ ಮಾಡಿದ್ರು. ಡೈಲಿ ಹೋಗ್ತಾ ಇದ್ದೆ, ಕ್ಲಾಸ್ ಮಾಡ್ತಾ ಇದ್ದೀನಿ ಸ್ವಲ್ಪ. ಆಮೇಲೆ ಏನಾಯ್ತು, ಡೈಲಿ ಹೋಗ್ತಾ ಇದ್ದೆ. ಅವಾಗ ಆ ಪ್ರಾಬ್ಲಮ್ ಏನ್ ಅನ್ಸಿಲ್ಲ ಮೇಡಮ್. ಡೈಲಿ 2 hours ಮೆಡಿಟೇಷನ್, ಮಕ್ಕಳೆಲ್ಲ ಕಳಿಸ್ಬಿಟ್ಟು 2 hours 3 hours ಮೆಡಿಟೇಷನ್ ಹೋಗ್ತಾ ಇದ್ದೆ. ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗ್ತಾ ಇಲ್ಲ, ಬಹಳ ಧ್ಯಾನ ಸ್ಥಿತಿಗೆ ಹೋಗ್ತಾ ಇದ್ದೆ. ಬರ್ತಾ ಇತ್ತು, ವಿಷನ್ ಬರ್ತಾ ಇದ್ರೆ ಅದನ್ ಜೊತೆ ಹೋಗ್ಬಾರ್ದು ಅನ್ನೋ ಸಲುವಾಗಿ ಮೆಡಿಟೇಷನ್ ಜಾಸ್ತಿ ಮಾಡ್ತಾ ಇದ್ದೆ. ಎನರ್ಜಿ ಬರ್ತಾ ಇತ್ತು. ಮತ್ತೆ ಅಲ್ಲಿ ಮಾತಾಡ್ತಾ ಇದ್ದೆ ನಾನು ಕೂಡ. ಎಕ್ಸ್ಪೀರಿಯನ್ಸ್ ಶೇರಿಂಗ್ ಇದ್ದಾಗ ಮಾತಾಡ್ರಿ ಅಂದಾಗ ಮಾತಾಡ್ತಾ ಇದ್ದೆ. 7 hours ನನ್ ಈ ಪ್ರಾಬ್ಲಮ್ ಬಂದಿದೆ, ಹೇಗೆ ಇದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕಂದಾಗ ಒಬ್ಬ ಮೇಡಮ್ ಹೇಳಿದ್ರು, ಇಲ್ಲ ಮೇಡಮ್, ಸಾರ್ ನಿನ್ಗೆ ಏನ್ ಮೆಸೇಜ್ ಕೊಟ್ಟಿದ್ದಾರೆ ಹೇಳು ಅಂದ್ರು. ಈ ತರ ಇದೆ ಅಂದೆ. ಅವರು ಕೂತ್ಕೊಂಡು ಕೇಳಿದ್ರು, ಓಕೆ ಇಲ್ಲಿ ನೀನು ಕೂತ್ಕೊ, ನಾನು ಕುಂತ್ಕೊಂತೀನಿ ಅಂದಾಗ ಫೋನ್ ಮೂಲಕ ಮೇಡಮ್ ಕೂತ್ಕೊಂಡಾಗ ಪತ್ರಿ ಸಾರನೇ ಬಂದಿದ್ದಾರೆ. ಅವರೇ ನಿನ್ನ ಪ್ರೊಟೆಕ್ಟ್ ಮಾಡ್ತಿದಾರೆ. ನಿನಗೆ ಏನೋ ಕಾಯಿ ಕೊಟ್ಟಿದ್ರು ಅದನ್ನ ತಗೊಂಡು ನಿಮ್ ಮನೆಗೆ, ಬ್ಯಾಂಕಿಗೆ, ಮನೆಯವ್ರಿಗೆ, ತಂದೆ ತಾಯಿಗೆ, ಈ ತರ ಎಲ್ಲರಿಗೂ ಪ್ರೊಟೆಕ್ಟ್ ಮಾಡು ಅಂದ್ರು. ಸೊ ಮೇಡಮ್, ನಾವ್ ಇವಾಗ ಶರೀರವಾಗಿ ಇದ್ರೆ ಅವ್ರ ಜೊತೆ ಈ ತರ ಇಸ್ಕೊಂಡು ಕೊಡ್ತೀವಿ ಅನ್ಕೋ, ಬಟ್ ಹಾಸ್ಟೆಲ್ ಆಗಿ ಕೊಟ್ಟಾಗ ನಾವ್ ಹೇಗೆ ತಗೋಬೇಕು ಅನ್ನೋದು ಕ್ವಶನ್ ಆಯ್ತು. ಯಾವಾಗ ನಾನು ನಿಸ್ವಾರ್ಥ ಸೇವೆ ಮಾಡಿದೀನಿ, ನಾನು ಈ ಸಂಸಾರದಲ್ಲಿ ಇದ್ಕೊಂಡು ಮಾಡ್ಬೇಕು ಅಂತ ಪತ್ರಿ ಸಾರ್ ಹೇಳ್ತಾರಲ್ವಾ,
ನೀನು ಹಾಗೆ ಆ 7 hours ಅಲ್ಲಿ ಮೆಡಿಟೇಷನ್ ಇಟ್ಕೊಂಡಿಯಲ್ಲ, ಅವಾಗ ಪತ್ರಿ ಸರ್ನ ಇನ್ವೈಟ್ ಮಾಡ್ಕೊ, ಅದನ್ನ ಈ ತರ ಹೇಳ್ಕಂತ ಹೋಗು ಅವ್ರಿಗೆ, ಅವ್ರು ಏನ್ ಕೊಡ್ತಾರೋ ನೋಡು ಅಂತ ಅಂದಾಗ ಆ 7 hours ನಲ್ಲಿ ಡೀಪ್ ಆಗಿ ಹೋದೆ ಮೇಡಮ್. ಪತ್ರಿ ಸರ್ನು ಇನ್ವೈಟ್ ಮಾಡ್ಕೊಂಡೆ, ಎಲ್ಲದನ್ನು ಪ್ರೊಟೆಕ್ಟ್ ಮಾಡ್ದೆ ಮೇಡಮ್. ಇವಾಗ ಏನೆಲ್ಲ ಹೇಳಿದ್ರು ಅದೆಲ್ಲ ಎಲ್ಲರಿಗೂ, ನಮ್ಮ ಮನೆಯವ್ರಿಗಾಗ್ಲಿ, ಮಕ್ಕಳಿಗಾಗ್ಲಿ, ತಂದೆ ತಾಯಿ ಎಲ್ಲರಿಗೂ ಪ್ರೊಟೆಕ್ಟ್ ಮಾಡ್ತಾ ಹೋದೆ ಮೇಡಮ್. ಆದ್ಮೇಲೆ ಆ 7 hours ಆದ್ಮೇಲೆ ಸಂಜೆನೆ ಫೋನ್ ಮಾಡಿ ಈ ತರ ಮಾಡ್ತಾ ಇದಾರೆ, ರೂಮರ್ಸ್ ಇದೆ, ನೀವೇ ಹೇಗೆ ಹೊರಗಡೆ ಇದೆ, ಮತ್ತೆ ಹೆಂಗ್ ಬರ್ತೀರಾ ಅನ್ನೋ ತರ ಹೇಳಿದ್ರು. ಓಕೆ, ಯಾರೇ ಔಟ್ಸೈಡ್ ಎಲ್ಲಿ ಮಾತಾಡ್ಬಾರ್ರಿ, ಮನೆ ಪ್ರಾಬ್ಲಮ್ ಅಲ್ಲ, ಮನೆಗೆ ಬಂದು ಮಾತಾಡಿ. ಬಟ್ ಮೇಡಮ್, ಹಿಂದೆ ಮಾತಾಡೋದಕ್ಕ ಅಲ್ಲ, ನನ್ ಮುಂದೆ ಮಾತಾಡ್ಬೇಕಲ್ವಾ, ನಾನ್ ಮಾತಾಡ್ಬೇಕು, ನಮ್ಮ ಮನೆಯವ್ರ ಜೊತೆ ನಾನ್ ಮಾತಾಡ್ಬೇಕು, ನೀವೆಲ್ಲ ಯಾರು ಮಾತಾಡಕ್ಕೆ? ನಾನ್ ಕಂಡಿದ್ದು ನನ್ನ ಸಂಸಾರ ನನಗಿರುತ್ತೆ, ನೀವೆಲ್ಲರೂ ಯಾರೇ ಮಾತಾಡಕ? ಅವರೆಲ್ಲ ಹೇಳಿದ್ರು, ದುಡ್ಡಿನ ವಿಷಯ ಏನೇ ಇರ್ಲಿ, ನೀ ಇಷ್ಟೆಲ್ಲ ಮಾತಾಡ್ತಿರಲ್ಲ, ಪೊಲೀಸ್ ಸ್ಟೇಷನ್ಗೆ ಬರ್ರಿ ಅಂತ ಕರೆದು. ನಾನ್ ಯಾಕೆ ಬರ್ಲಿ ಪೊಲೀಸ್ ಸ್ಟೇಷನ್ಗೆ? ನಿಮ್ದು ಪ್ರಾಬ್ಲಮ್ ಅದು, ನಾನ್ ಯಾಕೆ ಬರ್ಬೇಕು? ಆಯ್ತು, ನನ್ ಸಪೋರ್ಟ್ ನನ್ ಗಂಡಿಗೆ ಇರುತ್ತೆ, ನಿಮ್ ಯಾರಿಗೂ ಕೊಡಲ್ಲ ಅಂತ ಹೇಳ್ದೆ ಮೇಡಮ್. ಸೊ ಅವ್ರಿಗೆ ಏನಾಯ್ತು, ಗಿಲ್ಟಿಂಗ್ನೆಸ್ ಆಯ್ತು, ಎದಕ್ಕಂದ್ರೆ ಅವ್ರು ಸಪೋರ್ಟ್ ಮಾಡಿಲ್ಲ, ಅವ್ರ ಮನೆಯವ್ರಿಗೆ ಮಾಡ್ತಾರಲ್ಲ ಅನ್ನೋ ಫೀಲ್ ಆಯ್ತು ಅವ್ರಿಗೆ. ಬಟ್ ನಾನ್ ಯಾರನ್ನೂ ಕೇರ್ ಮಾಡಲ್ಲ, ನಮ್ಮೋನರ್ ಸಪೋರ್ಟ್ ನಮ್ಮೋನರ್ಗೆ ಬೇಕಲ್ವಾ, ನಾನು ಇನ್ನೊಬ್ರಿಗೆ ಯಾಕೆ ಕೊಡಕ್ಕಾಗ ಸಾಧ್ಯ? ಎಲ್ಲಿ ಸತ್ಯ ಅನ್ನೋದಿರುತ್ತೆ ಸತ್ಯನೇ ಮೇಡಮ್. ಹೊರಗಡೆ ಅನ್ನೋನ್ ಪರ್ಸನ್ಸ್ಗೆ ಎಷ್ಟು ಪ್ರೊಟೆಕ್ಟ್ ಮಾಡ್ತೀವಿ, ಎಷ್ಟೆಲ್ಲ ಹೆಲ್ಪ್ ಮಾಡಿದೀವಿ, ಬಟ್ ಅವರು ರೂಮರ್ಸ್ ತಗೊಂಡು ಇನ್ನೊಬ್ರ ಮೇಲೆ ಈ ತರ ಜಡ್ಜ್ ಮಾಡಿದ್ರೆ ಹೇಗೆ? ಸೊ ನಾನ್ ಅದನ್ನ ತಗೊಳ್ಳಿಲ್ಲ ಮೇಡಮ್. ಫಸ್ಟಿಗಾದ್ರೆ ಶೈಲಾ ಅಪ್ಪ ಅಮ್ಮಗೆ ಹೇಳ್ಕೊಂಡು, ಫ್ರೆಂಡ್ಸ್ ಎಲ್ಲ ಹೇಳ್ಕೊಂಡು ಹತ್ಕೊಂಡು ನಮ್ಮನೆಯವ್ರ ಜೊತೆ ಜಗಳ ಮಾಡಿ ಚೀರಾಡೋಳು. ಬಟ್ ಈಗಿನ ಶೈಲಾ ನನ್ ಗುರು ಬಂದಿದ್ದಾನೆ, ಸೊ ನಾನ್ ಯಾಕೆ ಭಯ ಪಡ್ಲಿ? ನಾನ್ ಭಯ ಪಡಲ್ಲ, ನಾನ್ ಸಾಕ್ಷೀಭೂತವಾಗಿ ನೋಡ್ತಾ ಇದ್ದೀನಿ. ಬಟ್ ಯಾರೇ ಬರ್ಲಿ ನನ್ ಮನೆಗೆ ಬಂದು ಮಾತಾಡಿ, ಎಷ್ಟು ಧೈರ್ಯವಾಗಿ ಮಾತಾಡ್ತಾ ಇದ್ದೀನಿ. ನನ್ನೊಳಗಿರೋ ಭಗವಂತ ನನಗೆ ಸಾಕ್ಷಿಯಾಗಿ ನೋಡೋಷ್ಟು ಆ ಪ್ರಾಬ್ಲಮ್ಲಿಂದ ನಾನ್ ಹೇಗೆ ಮಾತಾಡ್ತಾ ಇದ್ದೀನಿ, ಹೇಗೆ ನಿಭಾಯಿಸ್ತಾ ಇದ್ದೀನಿ ಅಂತ ಮನನ ಮಾಡ್ತಾ ಇದ್ದೀನಿ. ನಾನ್ ಹೇಗ್ ಮಾತಾಡ್ತಾ ಇದ್ದೀನಿ, ನೈಟ್ ನಾನೇನ ಮಾತಾಡಿದ್ದು ಇವ್ರ ಜೊತೆ, ಇಷ್ಟು ಧೈರ್ಯವಾಗಿ ಮಾತಾಡ್ತಾ ಇದ್ದೀನ? ಬಟ್ ಯಾರೇ ಮಾಸ್ಟರ್ಸ್, ಫ್ರೆಂಡ್ಸ್ ಆಗ್ಲಿ, ರಿಲೇಷನ್ಸ್ ಆಗ್ಲಿ, ಎಲ್ಲಿ ಯಾರು ರಕ್ತ ಸಂಬಂಧಗಳು ಯಾರು ಕಳ್ಕೊಳಕ್ ರೆಡಿಗಿರಲ್ಲ. ತಂದೆ ತಾಯಿ ಆಗ್ಲಿ, ಅಣ್ಣ ತಮ್ಮರಾಗ್ಲಿ, ಅಕ್ಕ ತಂಗಿಯರಾಗ್ಲಿ. ಬಟ್ ಈ ಸಂಬಂಧಗಳು ಒಂದೇ ಹೆಜ್ಜೆ ಹಿಂದೆ ಹಾಕಿದಾಗನೇ ಬಲಪಡಿಸುತ್ತೆ, ಗಟ್ಟಿ ನಿಲ್ತೀವಿ. ಕ್ಷಮಾಪಣೆ ಕೇಳಿದ್ರೆ ಏನ್ ತಪ್ಪೇನಿಲ್ವಲ್ಲ. ಸೊ ಹಾಗಾಗಿ ಮೇಡಮ್, ಏನಾಯ್ತು, ಆ ಪ್ರಾಬ್ಲಮ್ಲಿಂದ ಬರ್ಬೇಕಂದಾಗ ಮತ್ತೆ ನನಗೆ ಅನಿಸ್ತು ಅವರೇ ಬಂದು ಕ್ಷಮಾಪಣೆ ಕೇಳ್ಬೇಕು. ಸೊ ನಾನು ಧ್ಯಾನ ಶಕ್ತಿ, ನನ್ನ ಗುರು ಇದ್ದಾನೆ, ಅವರೇ ಬಂದು ಕ್ಷಮಾಪಣೆ ಕೇಳಿದ್ರು ಮೇಡಮ್. ತಪ್ಪಾಯ್ತು, ನಾವ್ ಈ ತರ ಮಾತಾಡಿದ್ವಿ ಅಂತ. ಮಾತಾಡಿದ ಮೂಲಕ ಏನಾಯ್ತು, ಒಂದ್ ಹೆಣ್ಣು ಕಣ್ಣೀರ್ ಆಗ್ತಾ ಐತೆ, ಒಂದು ತಂದೆ ತಾಯಿ ಕಣ್ಣಾರ ಆಗ್ತಾ ಇದಾರೆ, ರಕ್ತ ಸಂಬಂಧಗಳು ಎಲ್ಲಾರನ್ನ ದೂರ ಮಾಡಿದ್ದೀರಾ. ನೀವೇನ್ ತಗೊಂತೀರಾ ಇದ್ರಲಿಂದ? ಈ ಎಷ್ಟೆಲ್ಲ ಅವ್ರಿಗೆ ಎಷ್ಟು ನಾವು ಹೆಲ್ಪ್ ಮಾಡಂತಲ್ಲ, ನಮ್ಗೆ ಎಷ್ಟು ಕರ್ತವ್ಯ, ನಮ್ ಧರ್ಮ ಎಷ್ಟಿದೆ ಅಷ್ಟು ಮಾಡಿದೀವಿ. ಅವರು ಫಸ್ಟಿಗೆ ನಾವ್ ಪತ್ರಿ ಸರ್ ಹೇಳ್ತಾರೆ, ಎಲ್ಲ ಮಾಸ್ಟರ್ಸ್ ಎಲ್ಲರೂ ಹೇಳ್ತಾರೆ, ಫ್ರೆಂಡ್ಸ್ ಎಲ್ಲ ತಂದೆ ತಾಯಿನ, ರಿಲೇಷನ್ಸ್, ಫ್ರೆಂಡ್ಸ್ ಎಲ್ಲರೂ ಧ್ಯಾನ ಕುಟುಂಬ ಆಗ್ಬೇಕು, ಧ್ಯಾನ ಕುಂತಿದಾರ ಅಂತ ಹೇಳಿ ಅನ್ಕೊಡ್ರಿ ಅಂತ. ಬಟ್ ನಾನು ಈ 3 years ನಲ್ಲಿ ತಮ್ಮವ್ರು ಇಲ್ಲೇ ಇದಾರೆ, ತಂಗಿಯವ್ರ ಫ್ಯಾಮಿಲಿ ಇಲ್ಲೇ ಇದೆ, ಅಮ್ಮನ ತವ್ರ ಮನೆ, ತಮ್ಮ ಹೆಂಡತಿ ಅವ್ರು ಇಲ್ಲೇ ಇದ್ದಾರೆ, ಎಲ್ಲರ ಮನೇಲಿ ಧ್ಯಾನ ಇಟ್ಕೊಂಡಿದ್ದೀನಿ ಮೇಡಮ್. ನಾನೇ ಫಸ್ಟ್ ಹೋಗ್ತಾ ಇದ್ದೆ ಅವ್ರ ಮನೇಲಿ, ಎಲ್ಲ ಹೆಲ್ಪ್ ಮಾಡ್ತಾ ಇದ್ದೆ, ಪ್ರಸಾದ ಎಲ್ಲ ಅನ್ಸ್ತಾ ಇದ್ದೆ, ಎಲ್ಲಾ ಮಾಸ್ಟರ್ಸ್ ನ ಕರ್ಸ್ತಾ ಇದ್ದೆ. ಸೊ ನನಗ್ ಕೊಟ್ಟಿರೋ ಗ್ರೇಟ್ ಅಂಡ್ ಹಾರ್ಟ್ಫುಲಿ ಥ್ಯಾಂಕ್ಸ್ ಹೇಳ್ಕೊಂತೀನಿ ಪತ್ರಿ ಸಾರಿಗೆ. ಎಲ್ಲರೂ ಅಂದ್ರೆ ಅನ್ಕೊಳ್ರಿ ಈ ತರ ಫ್ಯಾಮಿಲಿ ಮೆಂಬರ್ಸ್ನ. ಬಟ್ ನಾನು ಅವ್ರ ಮನೆಯಲ್ಲರೂ ಧ್ಯಾನ ಇಟ್ಕೊಂಡಿದೀನಿ, ಎಲ್ಲರಿಗೂ ಧ್ಯಾನ ಕಲ್ಸಿದೀನಿ. ಅವ್ರ ಕರ್ಮಾನುಸಾರ ಅವ್ರು ಬಂದಾಗ ಬರ್ತಾರೆ ಅಷ್ಟೇ. ಸೊ ನಾನ್ ಇಷ್ಟೆಲ್ಲಾ ಮಾಡಿದ್ರು ಅವ್ರು ತಿಳ್ಕೊಳ್ಳಿಲ್ಲ ಅಂದ್ರೆ ನಂದೇನು ತಪ್ಪೇನಿಲ್ಲ, ನಾನು ಹೇಗಿದ್ದೀನಿ ನಾನ್ ಹೀಗೆ ಇರ್ತೀನಿ ಅಷ್ಟೇ. ಹಾಗಂತೇಳಿ ಯಾರನ್ನು ಜಡ್ಜ್ ಮಾಡಲ್ಲ. ಹೌದಾ, ಓಕೆ, ಅವ್ರ ಕ್ಷಮಾಪಣೆ ಕೇಳಿದ್ರೆ ನನ್ಗೇನು ಕಿರೀಟ ಬಂದಿಲ್ಲ, ಓಕೆ ಅಕ್ಕ. ಬಟ್ ತಪ್ಪು ಕೇಳಿದ್ರೆ ನಾನ್ ಕ್ಷಮಿಸ್ತೀನಿ. ಬಟ್ ಕರ್ಮಫಲ ಯಾರಿಗೂ ಬಿಟ್ಟಿದ್ದಲ್ಲ, ಕರ್ಮಫಲ ತ್ರಿಬಲ ಆಗುತ್ತೆ. ನಾವು ಅವ್ರಿಗೆ ಆಕ್ಸಿಡೆಂಟ್ ಆದಾಗ ಮೇಡಮ್, ಹೇಳ್ತೀನಂತಲ್ಲ, ಸೇವೆ ಮಾಡಿನಂತಲ್ಲ,
ಬಟ್ ಅವ್ರಿಗೆ ಫ್ರಾಕ್ಚರ್ ಆದಾಗ ಪ್ರತಿ ಒಂದು ಡ್ರೆಸ್ ಸೆನ್ಸ್ ಬಟ್ ಉಟ್ಕೊಳೋದಾಗ್ಲಿ, ಸ್ನಾನ ಮಾಡ್ಸೋದು, ಜಡ ಹಾಕ್ಸೋದು, ಊಟ ಕೊಡೋದು ಎಲ್ಲ ಪ್ರತಿ ಒಂದನ್ನು ಒಂದು 15 days ಮಾಡಿದೀನಿ ಮನೇಲಿ ಇಟ್ಕೊಂಡು. ಅವ್ರ ಮಕ್ಕಳಿಗೆ ಎಜುಕೇಶನ್ಗೆ ಪ್ರತಿ ಒಂದು ನಮ್ಮ ಮನೆಯವರು ಪ್ರತಿ ದೂರ ಇದೆ ಬೆಸ್ಟ್ ಕಾಲೇಜಲ್ಲಿ, ಅಷ್ಟು ದೂರ ಹೋಗಿ ಪ್ರತಿ ಒಂದು ಏನೆಲ್ಲ ನೋಡ್ಕೊಂತಾ ಇದ್ರು. ಇಬ್ರು ಮಕ್ಕಳಿಗೂನು, ಮೂರನೇ ಮಗುನು ಕೂಡ ಹಾಗೆ ಮಾಡಿದೀವಿ. ಬಟ್ ನಾವು ನಿಸ್ವಾರ್ಥ ಸೇವೆ ಮಾಡಿದ್ವಿ. ಅವ್ರಲಿಂದ ನಾವು ಫಲಾಪೇಕ್ಷ ಏನು ಇಲ್ದೇನೆ ಮಾಡಿದ್ವಿ. ಬಟ್ ಅವರು ನಮ್ಗೆ ರೂಮರ್ಸ್ ಹಬ್ಸ್ಬಿಟ್ಟು ಎಲ್ಲರನ್ನ ದೂರ ಮಾಡಿದ್ರು. ಬಟ್ ಆ ಭಗವಂತ ಒಬ್ಬನ ಇದ್ದಾನೆ, ಅವನ್ ನೋಡ್ಕೊಂತಾನೆ. ಬಟ್ ಅವ್ರಿಗೂ ಒಳ್ಳೇದಾಗ್ಲಂತೇನೆ ಆನೆಸ್ಟ್ ಆಗಿ ಹೇಳ್ಕೊಂತೀನಿ. ಅವ್ರಲಿಂದ ನನ್ಗೆ ಏನೋ ಕಷ್ಟ ಆಗಿದೆ ಅಂತ ನಾನು ಅಲ್ಲಿಂದ ಪಾಠ ಕಲ್ತಿದೆ. ಯಾರಿಗೆ ಹೇಗೆ ಇರ್ಬೇಕು, ಯಾರು ಎಷ್ಟರಲ್ಲಿ ಇಡ್ಬೇಕು ಅನ್ನೋದು ಗೊತ್ತಾಯ್ತು. ಧ್ಯಾನ ಕಲ್ಸ್ಕೊಟ್ಟಿದೀನಿ. ಆ ಪ್ರಾಬ್ಲಮ್ಲಿಂದ ಎಷ್ಟಾಗುತ್ತೋ ನಮ್ಗೆ ಹೆಲ್ಪ್ ಮಾಡಿದೀವಿ. ಬಟ್ ನಮ್ಮನೆಯವ್ರಿಗೆ ಎಷ್ಟು ಸೇವೆ ಆಗುತ್ತೋ ಅವ್ರ ಮೂಲಕ ತಲುಪಿದೀವಿ. ನಾವ್ಯಾರು ಏನು ನಿಸ್ವಾರ್ಥ ಸೇವೆದಿಂದ ಮಾಡಿದೀವಿ. ನಿಮ್ಗೆ ಅನ್ಸಿದೆ ನೀವ್ ಮಾಡಿದ್ರ, ನಮ್ಗೆ ಏನ್ ತಿಳಿಯುತ್ತೋ ನಾವು ಮಾಡ್ತೀವಿ. ಸೊ ಹಾಗೆ ಬಿಟ್ಬಿಟ್ವಿ ಮೇಡಮ್. ಓಕೆ, ಅವ್ರು ಆ ಸ್ಥಿತಿನಲ್ಲಿದ್ದಾರೆ, ನಮ್ ಸ್ಥಿತಿನಲ್ಲಿ ನಾವಿದೀವಿ. ಸೊ ನಾನು ಒಂದೇ ಮಾತು ಹೇಳ್ದೆ, ನಾನು ನನ್ ಗುರು ಇದ್ದಾನೆ ನನ್ ಜೊತೆ, ನಮ್ಮನೆಯವ್ರ ಜೊತೆ ನಾನಿದ್ದೀನಿ. ಸೊ ಯಾರು ಏನು ಮಾತಾಡಕ್ ಆಗಲ್ಲ, ಅವ್ರ ಕಾಳಿ ಧೂಳು ಸಮನೂ ಅಲ್ಲ ಯಾರು ಅಂದೆ. ಅಷ್ಟು ಸೈಲೆಂಟ್ ಆದ್ರು ಮೇಡಮ್. ಹೇಗೆ ಸೈಲೆಂಟ್, ಆ ಶಕ್ತಿ ನಮ್ಮಲ್ಲಿ ಇದೆ. ಯಾರೇ ಮನೇಲಿ ಬರ್ತಾರಂದ್ರೆ ಮೊದಲೇ ಥಾಟ್ ರಿಲೀಸ್ ಮಾಡ್ತೀನಿ. ಅವ್ರ ಆರಲ್ಲೇನೆ ನಾನಿರಲ್ಲ, ನನ್ನ ಆರದಲ್ಲೇ ಅವ್ರು ಇರ್ಬೇಕು. ಈ ಧ್ಯಾನ ಸಂಕಲ್ಪ ಹೇಗಿರುತ್ತ ಅಂತಂದ್ರೆ, ಯಾರೇ ನಮ್ ಮನೆಗ್ ಬರ್ಬೇಕಂತಂದ್ರೆ ನಮ್ ಜೊತೆ ಈಕ್ವಲ್ ಆಗೋದೇ ಬೇಡ. ಧ್ಯಾನ ಕಲ್ಸ್ಕೊಡ್ತೀನಿ, ಪಾಂಪ್ಲೆಟ್ಸ್ ಕೊಡ್ತೀನಿ. ಬಟ್ ಅವ್ರ ತರ ನಾನ್ ಮಾತಾಡಕ್ ಆಗಲ್ಲ. ಏಕೆಂತಂದ್ರೆ ಶೈಲಾ ಫಸ್ಟ್ ಇರೋ ಶೈಲಾ ಅಲ್ಲ. ಯಾವ್ದು ಜಡ್ಜ್ ಮಾಡಲ್ಲ, ಗಾಸಿಪ್ಸ್ ಮಾಡಲ್ಲ. ನನ್ ಸ್ಟೇಟಸ್ ಏನ್ ಹಾಕಿದ್ರು ಧ್ಯಾನದ ಮೂಲಕನೇ ಹಾಕ್ತಾ ಇರ್ತೀನಿ. ಯಾವ್ದು ವ್ಯಕ್ತಿಗಾಗಿ ನಾನು ತಗೊಳಲ್ಲ. ನನಗೇನ್ ಬೇಕು ಅದು, ನನಗೇನ್ ಮೆಸೇಜ್ ಬರುತ್ತೋ ಅದೇ ಹಾಕಿರ್ತೀನಿ. ಅವ್ರ ಇಷ್ಟ, ಅವ್ರ ಪ್ರಾಬ್ಲಮ್ ಅಷ್ಟೇ ಅನ್ಕೊಂತೆ ಮೇಡಮ್. ಮತ್ತೆ ಅದು ಎಕ್ಸಾಮ್ಸ್ ಅದೇ ಟೈಮ್ ನಲ್ಲಿ ಇತ್ತಲ್ಲ, ಅವ್ರಿಗೆ ಬೇಜಾರು. ಇದೇ ಟೈಮ್ ಅಲ್ಲಿ ಇವ್ಳು ಹೋಗ್ತಾಳಲ್ಲ, ಹೆಂಗಿರ್ಬೇಕು ನೋಡಿ ಮೇಡಮ್. ಫಸ್ಟ್ ಆದ್ರೆ ಶೈಲಾನ್ ಬಗ್ಗೆ ಎಷ್ಟು ಅವ್ರು ಕೇಳ್ತಿರ್ಲಿಲ್ಲ ಮಾತು. ಇವಾಗ ಶೈಲಾ ಬಿಟ್ಟು ಹೋಗ್ತಾಳಂದ್ರೆ, ಅಯ್ಯೋ ನೀನ್ ಇಲ್ಲಂದ್ರೆ ಹೇಗೆ, ಮಕ್ಕಳು ಹೇಗೆ. ಅವಾಗ ಮಗಳನ್ನ ಇಲ್ಲೇ ನಮ್ ತಮ್ಮನ ಹತ್ರ ಬಿಟ್ಟು, ನನ್ ಮಗಳನ್ನ ಅಪ್ಪ ಅಮ್ಮನ ಹತ್ರ ಬಿಟ್ಟು 10 days ಹೊರಗಡೆ ಹೋಗಿ ಎಕ್ಸಾಮ್ಸ್ ಬರ್ದೆ ಮೇಡಮ್. ಹೇಗೆ ಎಕ್ಸಾಮ್ಸ್ ಬರ್ದಂದ್ರೆ, ಅಲ್ಲಿ ಕೂಡ ಧ್ಯಾನ ಪ್ರಚಾರ ಪಾಂಪ್ಲೆಟ್ಸ್ ಕೊಟ್ಟಿದೀನಿ, ಎಕ್ಸ್ಪೀರಿಯನ್ಸ್ ಆಗಿದೆ. ಅಲ್ಲಿನೂ ಏನು ಕಾಲೇಜಿಗೆ ನಾವಿರೋ ಹಾಸ್ಟೆಲ್ಗೆ ಬಹಳ ದೂರ ಇತ್ತು. ಧಾರವಾಡ, ಹುಬ್ಳಿಲಿಂದ ಎಷ್ಟೋ ಮಂದಿ ಸ್ಟೂಡೆಂಟ್ಸ್ ಬಂದಿದ್ದಾರೆ. ಮತ್ತೆ ಮದುವೆ ಆದವರು ಮಕ್ಕಳ ಇಟ್ಕೊಂಡು ಕೂಡ ಬಂದಿದ್ದಾರೆ. ಡಫ್ ಅಂಡ್ ಡಫ್ ಸ್ಕೂಲ್ಗೆ ಎಕ್ಸಾಮ್ಸ್ ಬರೀಲಿಕ್ಕೆ ಬಂದಿದ್ದಾರೆ ಎಲ್ಲರೂ. ಸೊ ಹಾಗಾಗಿ ಅಲ್ಲಿ ಹೋಗಿದ್ವಿ, ಅಲ್ಲಿ ಪ್ರಚಾರ ಮಾಡ್ತಾ ಇದ್ದೆ, ಅಲ್ಲಿ ಮೆಡಿಟೇಷನ್ ಮಾಡ್ತಾ ಇದ್ದೀನಿ ಮೇಡಮ್. ಒಂದಿನ ಏನಾಯ್ತಂದ್ರೆ, ಹಾಲ್ ಟಿಕೆಟ್ ಇರುತ್ತಲ್ವಾ, ಹಾಲ್ ಟಿಕೆಟ್ ಮರ್ತೋಗ್ಬಿಟ್ಟಿನಿ. ಅವಾಗೆ ಆನ್ಸರ್ ಶೀಟ್ ಕ್ವಶನ್ ಏನು ಹಾಲ್ ಟಿಕೆಟ್ ನಂಬರ್ಸ್ ಬರಿಬೇಕು, ಎಕ್ಸಾಮ್ಸ್ ಪೇಪರ್ ಬರ್ಬೇಕಂದ ಅಲ್ಲಿ ಕೂಡ ಒಂದು ಫಸ್ಟ್ ಮುಂಚೆಗೆ ಹೋಗಿ ಒಂದ್ 5 ನಿಮಿಷ ಮೆಡಿಟೇಷನ್ ಮಾಡ್ತೇನೆ. ಎಲ್ಲರೂ ನನ್ನೇ ನೋಡ್ತಿದ್ರು, ಬಟ್ ನೋ ಪ್ರಾಬ್ಲಮ್, ಅಲ್ಲೇ ಮೆಡಿಟೇಷನ್ ಮಾಡ್ತಾ ಇದೀನಿ. ಬಟ್ ಎಲ್ಲ ಬ್ಯಾಗ್ ಎಲ್ಲ ಚೆಕ್ ಮಾಡಿನಿ, ಹಾಲ್ ಟಿಕೆಟ್ ಮರ್ತೋಗ್ಬಿಟ್ಟಿನಿ. ಹೆಂಗ್ ಬಿಟ್ಟು ಅಂದ್ರೆ ಮೇಡಮ್, ಒಂದ್ಸರಿ ಇದು ಅಲ್ಲಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಅಲ್ಲಿ ಕೂಡ ಪಿರಮಿಡ್ಗೆ ಹೋದ್ವಿ. ಮಾನಸ್ ಸರೋವರ ಅಂತ ಹೇಳಿ ಕಳ್ಳಿ ರಾಮರೆಡ್ಡಿ ಸಾರ್ ಅವರು, ಅದು ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿ ಫೋನ್ ನಂಬರ್ ತಿಳ್ಕೊಂಡು, ಸರ್ ಎಷ್ಟು ಪ್ರೀತಿಯಿಂದ ಹೌದಮ್ಮ ಬನ್ನಿ ಅಂತ ಟೈಮಿಂಗ್ ಹೇಳಿದ್ರು ಮೇಡಮ್. ಸಾಟರ್ಡೇ ಪ್ರೋಗ್ರಾಮ್ ಇರುತ್ತೆ ಅವ್ರದ್ದು. ಅವತ್ತೇನು ಯೋಗ ಡೇ ಇತ್ತು. ಅವತ್ತು ನಮಗ್ ಬರಕ್ ಆಗಲ್ಲ ಸರ್, ನಮ್ಗೆ ಎಕ್ಸಾಮ್ಸ್ ಇದೆ ಸಾಯಂಕಾಲ. ಅಲ್ಲಿ ಕೂಡ ನೋಡಿ ಮೇಡಮ್, ನಮ್ಗೆ ಏನ್ ಅನ್ಸುತ್ತಂದ್ರೆ, ಅರೆ ಅಲ್ಲಿ 10 days ಹೋಗ್ಬಿಟ್ರೆ ಅಯ್ಯಪ್ಪ ಸರ್ ಮಿಸ್ ಆಗ್ತೀನಿ, ಜೂಮ್ ಕ್ಲಾಸ್ ಮಿಸ್ ಆಗ್ತೀನಿ, ಮತ್ ಇದೇನು ಬರೆಯಕ್ ಆಗಲ್ಲ, ಹೆಂಗ್ ಚಾಲೆಂಜ್ ಬರೆಯಕ್ ಆಗಲ್ಲ ಅಂತ ಅನ್ನೋದಿತ್ತು. ಬಟ್ ನೋಡಿ ಮೇಡಮ್, ಅದು 11 ಗಂಟೆಗೆ ಜೂಮ್ ಕ್ಲಾಸಸ್ ಅಟೆಂಡ್ ಆಗ್ತಾ ಇದೆ. 2:15 ಎಕ್ಸಾಮ್ಸ್ ಇದ್ರೆ 12:30 ಎಲ್ಲ ರೆಡಿ ಆಗಿ ಕಾಲೇಜ್ಗೆ ಹೋಗಿ ಎಕ್ಸಾಮ್ಸ್ ಬರ್ದು 6:00 ಬರ್ತಾ ಇದ್ವಿ. ಅಲ್ಲಿ ಪ್ರಚಾರ ಮಾಡ್ತಾ ಇದೀವಿ. ಅಲ್ಲಿ ಕೂಡ ಹೇಗಿತ್ತಂದ್ರೆ ಮೇಡಮ್, ನನಗೆ ಫಸ್ಟ್ ಜೀಸಸ್ ಅಂದ್ರೆ ಅವ್ರ ಶ್ಲೋಕಸ್ ಅಂದ್ರೆ ಭಯ ಆಗೋದು, ಹೆಡ್ ಏಕ್ ಬರೋದು. ಹಳ್ಳಿ ಊರು ನಮ್ದು. ಅಲ್ಲಿ ಅನೌನ್ಸ್ ಮಾಡ್ಕೊಂಡು ಹೇಳ್ತಾ ಇದ್ರು, ಜೀಸಸ್ ವಚನ ಅದೆಲ್ಲ ಇರುತ್ತೆಲ್ಲ ಅನೌನ್ಸ್ ಮಾಡ್ತಾ ಇದ್ರು. ಸೊ ಆಗ ಹೆಡ್ ಏಕ್ ಬರೋದು. ಬಟ್ ಈಗ ಏನ್ ಅನ್ಸುತ್ತೆ, ಜೀಸಸ್ ಅಂದ್ರೆ ಪ್ರೀತಿ ಆಗ್ತಾ ಇದೆ. ಜೀಸಸ್ ಕೂಡ ಹೀಲಿಂಗ್ ಮಾಡ್ಸೋದು ಅದೆಲ್ಲ ಮೆಸೇಜ್ ಕೊಟ್ಟಿದ್ರು ಮೇಡಮ್. ಅದೇ ನೆಕ್ಸ್ಟ್ ಯಾವಾಗಾದ್ರೂ ಹೇಳ್ತೀನಿ. ಅವಾಗ ಆ ರೂಮ್ ನಲ್ಲಿ, ಆ ಆಟೋದಲ್ಲಿ ಎಲ್ಲಿ ನೋಡ್ರು ಜೀಸಸ್ ಕಾಣೋರು, ಮೇರಿ ಮಾತಾ ಕಾಣೋರು.
ಆಟೋನಲ್ಲಿ ಕೂಡ ಮೇರಿ ಮಾತಾ ಪ್ಲಸ್ ಜೀಸಸ್ ಅವ್ರು ಕಾಣರು. ನಮ್ಮ ಇರೋ ಹಾಸ್ಟೆಲ್ ಅಲ್ಲಿ ಕೂಡ ನಮ್ ರೂಮ್ ಅಲ್ಲಿ ಜೀಸಸ್ ಮೇರಿ ಮಾತಾ ಇದಾರೆ. ಸೊ ಅಲ್ಲಿ ಅಷ್ಟು ಎನರ್ಜಿ ಮೆಡಿಟೇಷನ್ ಮಾಡ್ತಾ ಜೂಮ್ ಕ್ಲಾಸಸ್ ಅಟೆಂಡ್ ಮಾಡಿದ್ದೀನಿ ಮೇಡಮ್. ನೈಟ್ ಓದ್ತಾ ಇದ್ವಿ, ಬೆಳಗ್ಗೆ ಮುಂಜಾನೆ ಮತ್ತೆ ಮೆಡಿಟೇಷನ್ ಮಾಡ್ಕೊಂತಾ ಇದ್ವಿ. ಸೊ ಅವಾಗೆ ಇದೊಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಏನಂತಂದ್ರೆ ಶಾಂತಲಾ ಮೇಡಮ್ದು ಬೆಳಿಗ್ಗೆ ನಾನು ಅಟೆಂಡ್ ಆಗಿದ್ದೆ ಮೇಡಮ್. ಮೆಡಿಟೇಷನ್ ಮುಗಿಸ್ಕೊಂಡು ಮೆಡಿಟೇಷನ್ ಅಲ್ಲಿ ಅಂತಲ್ಲ, ಸ್ವಲ್ಪ ಹಾಗೆ ರಿಲ್ಯಾಕ್ಸ್ಗೋಸ್ಕರ ಮೆಡಿಟೇಷನ್ ಮಾಡ್ತಾ ಹಾಗೆ ನಿದ್ದೆ ಬಂದಾಗ ಮೇಡಮ್ದು ಕೇಳಿಸ್ಕೊಂಡು ಒಂದು ಪ್ಲೇಸ್ ನಲ್ಲಿ ಹೋಗಿದ್ದೀವಿ ಮೇಡಮ್. ಒಂದ್ ಪ್ಲೇಸ್ ನಲ್ಲಿ ಹೋದ್ರೆ ಒಂದು ಪ್ಲೇಸ್ ನಲ್ಲಿ ಮೇಡಮ್ ಒಬ್ಬ ಗಂಡ ಹೆಂಡತಿ ಅವರು ಹೊಸದಾಗಿ ಲವರ್ಸ್ ಅಂತೆ ಮದುವೆ ಮಾಡ್ಸಿದ್ದಾರೆ ಮೇಡಮ್ನವರು. ಅವ್ರಿಗೆ ಏನಾಗ್ಬಿಟ್ಟದೆ, ಅರೆ ಇವ್ರು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳಿ ಮೇಡಮ್ನ ಏನಾದ್ರೂ ಅವ್ರಿಗೆ ಹಾನಿ ಮಾಡ್ಬೇಕು ಅಂತ ಅಂದಿದ್ದಾರೆ. ಅದನ್ನ ನಾನು ಕೇಳಿಸ್ಕೊಂಡಿನಿ. ಅಯ್ಯೋ ಮೇಡಮ್ ಅವ್ರನ್ನ ಕರಿತಾ ಇದ್ದೀನಿ ಮೇಡಮ್, ಈ ತರ ಇದೆ, ಹಿಂಗ ನಿಮ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು ಹೇಗೆ ಅಂತ ಅಂದಾಗ ಬನ್ನಿ ಮಾತಾಡೋಣ ಅಂತ ಬಂದ್ವಿ. ನಾವಿಬ್ರು ಬರ್ಬೇಕಾದ್ರೆ ಅಲ್ಲಿನೇ ಎಷ್ಟೊಂದು ಮೆಂಬರ್ಸ್ ಮೇಡಮ್ ಜೊತೆ ಮಾತಾಡ್ತಿದಾರೆ. ಮತ್ತೆ ಬಂದು ಇಬ್ರೇ ಬಂದ್ವಿ. ಅದೇನು ಸ್ವಲ್ಪ ಅದು ಅರ್ಥ ಆಗಿಲ್ಲ. ಮೇಡಮ್ನ ಕೈ ಕಾಲ್ ಗಂಟಾಕಿ ಒಂದ್ ರೂಮ್ ನಲ್ಲಿ ಕೂಡಾಕಿದ್ದಾರೆ. ಅಲ್ಲಿ ಕೂಡಾಕಿದಾಗ ಫುಲ್ ರೂಮ್ ತುಂಬಾ ನೀರಿದಾವೆ. ಅಯ್ಯೋ ಅಲ್ಲಿ ನಿಂತ್ಕೊಂಡು ನಾನು, ಮೇಡಮ್ ಅಯ್ಯೋ ನೀವು ಇಲ್ಲಿ ಕಟ್ಟಾಕ್ಬಿಟ್ಟಿದ್ದಾರೆ, ನಿಮ್ನ ಹೆಂಗ ಹೊರಗಡೆ ತರೋದು? ಅಲ್ಲಿ ನೋಡಿ ನಮ್ ಸೋಲ್ ಕೂಡ ಎಷ್ಟು ಎಚ್ಚರಿಕೆದಿಂದ ಇರುತ್ತಂದ್ರೆ ಮಾಸ್ಟರ್ಸ್ ಹೆಲ್ಪ್ ಮಾಡಿ ಅಂತಂದಾಗ ಮೇಡಮೇ ಹಗ್ಗೆಲ್ಲ ಬಿಚ್ಕೊಂಡು ಎಲ್ಲ ಇದು ಮಾಡಿ ನೀರ್ ಮೇಲೆ ಹೇಗೆ ಏಂಜಲ್ಸ್ ಅಲ್ಲೇ ಹೇಗೆ ನಡ್ಕೊಂಡ್ ಬರ್ತಾರೋ ಆಗ ನೀರ್ನಲ್ಲೇ ಕೂತ್ಕೊಂಡು ಮೆಡಿಟೇಷನ್ ಮಾಡ್ತಾ ಇಳಿಬೇಕಾದ್ರೆ ಒಂದು ಅಮ್ಮ ಅವರು ಧ್ಯಾನ ಮಾಡಿದ್ರೆ ಹೇಗೆ ಎದ್ ಬರ್ತಾರೋ ಹಂಗ ಏಂಜಲ್ ತರ ಅವ್ರು ಕೆಳಗ್ ಇಳ್ಕೊಂಡ್ ಬಂದು ಅರ್ಸಿದಿನಲ್ವಾ, ಅವ್ರು ಬಂದು ನನ್ಗೆ ಹಗ್ ಮಾಡ್ಕೊಂಡು ಮೇಡಮ್ ನಿಮ್ನ ಈ ತರ ಹೇಗ್ ನನ್ ಭಯ ಇತ್ತಲ್ವಾ ಅವ್ರನ್ನ ಕಾಪಾಡ್ಬೇಕನ್ನೋದು. ಅವ್ರು ಹಗ್ ಮಾಡಿದ್ರು. ಯಾರು ಅವ್ರಿಗೆ ಹಾನಿ ಮಾಡಿದ್ರು ಅವ್ರನ್ನ ಸೇಮ್ ಕಟ್ಟಿ ರೂಮ್ನ ಕೂಡಾಕಿದ್ದಾರೆ. ಅದನ್ನ ನೀನ್ ನೋಡ್ಬೇಡ ಬಾ ಹೋಗೋಣ ಅಂತ ಅಂದ್ರು. ಸರಿ ಅಂತ ಅವ್ರ ಜೊತೆ ಹೋದೆ ಮೇಡಮ್. ಅಲ್ಲಿ ಕೂಡ ಒಂದ್ ಸ್ವಲ್ಪ ಮಾಸ್ಟರ್ಸ್ ಬಂದು ಮೇಡಮ್ ಜೊತೆ ಮಾತಾಡ್ತಾ ಇದಾರೆ. ಆಮೇಲೆ ಏನಾಯ್ತು, ಮೇಡಮ್ ಅವ್ರ ನಿಮ್ ಮನೆ ಕರ್ಕೊಂಡು ಹೋಗ್ತೀವಿ ಅಂದ್ರೆಲ್ಲ, ಹೋಗೋಣ ಅಂದಾಗ ಓಕೆ ನಾನ್ ಬರ್ತೀನಿ ಇವ್ರ ಜೊತೆ ಮಾತಾಡಿ ಅಂದ್ರೆ, ನೀನ್ ಹೋಗು ಅಂತ ಅವ್ರು ಹೇಳಿದ್ರು, ಈ ಮಾರ್ಗದಲ್ಲಿ ಹೋಗು ಅಂತ. ಅವ್ರು ಹೋಗ್ಬೇಕಾದ್ರೆ ಒಂದ್ ದೊಡ್ಡ ಮನೆ ಟೈಪ್ ಇಲ್ಲ ಮೇಡಮ್. ಅದು ನಮ್ಗೇನೋ ಇವಾಗ ಈ ತರ ಮನೆಗಳಿಲ್ಲ ಅಲ್ಲಿ. ಅದು ಒಂಥರ ಲೋಕ, ಒಂಥರ ಚೆನ್ನಾಗಿದೆ ಆ ಪ್ಲೇಸ್ ಎಲ್ಲ. ಅಲ್ಲಿ ಒಬ್ಬ ಮಾಸ್ಟರ್ ಒಳಗ್ ಬನ್ನಿ ಅಂತ ಕರೆದು ಒಳಗ್ ಹೋದೆ ಮೇಡಮ್. ಒಳಗ್ ಹೋದ್ರೆ ನೀವ್ ಕೂತ್ಕೊಳ್ರಿ ಅಂತ ಕುಂಕುಮ ಅರ್ಶಿನ ಹಚ್ಚಿ ಉಡಿ ತುಂಬಿದ್ರು. ಆ ಉಡಿ ತುಂಬಿದ್ರಲ್ಲಿ ನಾವು ನಾಗಪ್ಪಗ ಹಾಲ್ ಹಾಕಿದಾಗ ಬಿಳಿದು ಕಪ್ಪುದು ಮಾಡ್ತೀವಲ್ಲ ಅಕ್ಕಿ ಉಂಡೆ, ಇಷ್ಟಿಷ್ಟು ದೊಡ್ಡವಿದೆ ಮೇಡಮ್. ಅದೆಲ್ಲ ಉಡಿ ತುಂಬಿದ್ರು. ತುಂಬಿ ಎದಕ್ಕ ಇದೆಲ್ಲ ಅಂದ್ರೆ, ಇಲ್ಲ ಮೇಡಮ್ ನಿಮ್ಮಂತ ಮಾಸ್ಟರ್ಸ್ಗೆ ನಾವು ಕಾಣೋದೇ ಎಷ್ಟ ಅಪರೂಪ, ನಿಮ್ಗೆ ಈ ತರ ಕೊಡೋದು ನಮ್ ಸೌಭಾಗ್ಯ ಅಂತ ಅವ್ರು ನಮ್ಗೆ ಉಡಿ ತುಂಬಿದ್ರು. ಆಮೇಲೆ ಆಯ್ತು ಮೇಡಮ್ ಅಂತ ಹೊರಗ್ ಬಂದೆ. ಮತ್ತಿನ್ನ ಸ್ವಲ್ಪ ಒಳಕ್ ಹೋದೆ, ಇನ್ನೊಬ್ರು ಮಾಸ್ಟರ್ಸ್ ಕರೆದು ಅವ್ರು ಈಗ ಹೆಂಗ್ ಮಾಡಿದ್ರು ಅವ್ರು ಹಾಗೆ ಪ್ರೊಸೆಸ್ ಮಾಡಿದ್ರು. ಕುಂಕುಮ ಅರ್ಶಿನ ಕೊಟ್ಟು ಅವ್ರೇನು ಕೊಬ್ಬರಿ ಬೆಲ್ಲ ಎಷ್ಟಷ್ಟು ದೊಡ್ಡ ಈ ಗ್ಲಾಸ್ಗಳಲ್ಲ ಮೇಡಮ್, ಅಲ್ಲಿರೋ ಪ್ಲೇಸೇ ಬೇರೆ, ಅವರೇ ಬೇರೆ. ಅದೆಲ್ಲ ನನಗೆ ಉಡಿ ತುಂಬಿದ್ರು. ಅದೀಶೆಲ್ಲ ಉಡಿ ಫುಲ್ ಆಗಿದೆ ಮೇಡಮ್. ತುಂಬಿಕೊಂಡು ಮತ್ತೆ ಹೋದೆ. ಹಾಗೆ ಮುಂದಕ್ಕೆ ಹೋಗ್ತಾ ಒಂದು ದೊಡ್ಡ ದೇವ್ರ ಟೆಂಪಲ್ಸ್ ಇರುತ್ತಲ್ಲ, ಆಗ ದೊಡ್ಡ ಬಾಗ್ಲಿ ದೊಡ್ಡ ಗೋಪುರ ಎಲ್ಲ ಕಾಣ್ತಾ ಐತೆ. ಒಳಗ್ ಬನ್ನಿ ಅಂದ್ರು. ಒಳಗ್ ಹೋದೆ ಮೇಡಮ್. ಒಳಗ್ ಹೋದ್ರೆ ಮಾಸ್ಟರ್ಸ್ ಅವ್ರು ನನ್ ಏನ್ ಅನ್ಸುತ್ತೆ ಅಂದ್ರೆ, ಅವ್ರು ನೋಡಿದ ತಕ್ಷಣ ನಾನು ನೋಡಿದಿನಲ್ಲ ಇವ್ರನ್ನ ಅನ್ಸುತ್ತೆ. ಬನ್ನಿ ಮೇಡಮ್ ಅಂದ್ರು. ಒಳಗ್ ಕರ್ಕೊಂಡೋಗಿ ಅಲ್ಲಿ ಇನ್ಸ್ಟ್ರೂಮೆಂಟ್ಸ್ ಇದಾವೆ. ಇನ್ಸ್ಟ್ರೂಮೆಂಟ್ಸ್ ಅಲ್ಲೆಲ್ಲ ಎಲ್ಲರೂ ಇವಾಗ ಮನುಷ್ಯರು ನುಡಿಸ್ತಾರಲ್ವಾ, ಅಲ್ಲಿ ಮನುಷ್ಯರು ಯಾರು ನುಡಿಸ್ತಾ ಇಲ್ಲ ಮೇಡಮ್. ವೀಣಾ, ಮೃದಂಗಗಳು ಎಲ್ಲ ಇನ್ಸ್ಟ್ರೂಮೆಂಟ್ ಇರ್ತಾವಲ್ವಾ, ಸಂಗೀತ ವಾಯಿದ್ಯಗಳು, ಅವೆಲ್ಲ ಒಂದೊಂದು ಅವಂತಾವ ಪ್ಲೇ ಆಗ್ತಾ ಇದ್ದಾವೆ. ಆ ಮ್ಯೂಸಿಕ್ ಕೇಳಿ ನನಗೆ ಹಾಗೆ ತನ್ನಲ್ಲಿನಾಗಿ ಹಾಗೆ ಧ್ಯಾನ ಕೂತ್ಬಿಟ್ಟಿನಿ. ಎಷ್ಟೊತ್ತು ಕುಂತೀನೋ ಗೊತ್ತಿಲ್ಲ ಮೇಡಮ್. ಎಷ್ಟೊತ್ತು ಆಗಿದೆ. ಆಮೇಲೆ ಹೇಗೆ ಏರ್ಕೊ ಬಂತೋ ಗೊತ್ತಿಲ್ಲ. ಮತ್ತೆ ನಾನು ಹೇಗೆ ಹೊರಗಡೆ ಹೋಗ್ಬೇಕು ಅಂತ ಎಚ್ಚರ ಆದ್ಮೇಲೆ, ಇಲ್ಲ ಮೇಡಮ್ ನಾವೇ ನಿಮ್ಮನ್ನ ಬಿಟ್ ಬರ್ತೀವಿ ಅಂದ್ರು. ಅವರೇ ಬಂದು ಮೇಡಮ್ ಜೊತೆ ಕಳ್ಸ್ಕೊಟ್ರು. ಹಾಸ್ಟೆಲ್ ಅದೆಲ್ಲ ಆಯ್ತು ಮೇಡಮ್. ಅದೊಂದು ವಿಷನ್ ಆಯ್ತು ನೋಡಿ. ನಾವು ಎಷ್ಟೊತ್ತು ಅನ್ಕೊಂಡೆ, ಬಟ್ ವಿತಿನ್ ಒಂದು ಹಾಫ್ ಅನ್ ಅವರ್ಲಿ ಅಷ್ಟೊಂದು ದೊಡ್ಡ ವಿಷನ್ ಬಂತು. ಅವತ್ತೇ ಮೇಡಮ್ ಹತ್ರ ತಿರ್ಗಾ ಶೇರ್ ಮಾಡ್ಕೊಂಡ ಮೇಡಮ್. ಬಟ್ ಲಾಜಿಕ್ ಮೈಂಡ್ ಯೂಸ್ ಮಾಡ್ಬೇಡ, ಏನಾಗುತ್ತೋ ಅದು ಆಗ್ಲಿ ಅಂತಾರೆ ಮೇಡಮ್.
ಸೊ ಎಲ್ಲ ಡಿಕೋಡ್ ಮಾಡೋಷ್ಟು ಅಷ್ಟೊಂದು ಶಕ್ತಿ ನನಗೂ ಇಲ್ಲ ಮೇಡಮ್. ಬಟ್ ಬಂದಿದೆ ಎಕ್ಸ್ಪೀರಿಯನ್ಸ್, ಹ್ಯಾಪಿಯಾಗಿ ಖುಷಿ ಪಡ್ತೀನಿ ಅಷ್ಟೇ. ಮತ್ತೆ ಆಮೇಲೆ ಏನಾಯ್ತು, ಅಲ್ಲಿಂದ ನಾನು ಎಕ್ಸಾಮ್ಸ್ ನಲ್ಲಿ ಹಾಲ್ ಟಿಕೆಟ್ ಬಿಟ್ಟು ಹೋಗಿದ್ನಂದಲ್ಲ, ಮಾನಸ್ ಸರೋವರಕ್ಕೆ ಹೋಗ್ ಬಂದಿವಿ ಮೇಡಮ್. ಮಾನಸ್ ಸರೋವರ ಸಲುವಾಗಿ ಈ ಬುಕ್ಸ್ ಈ ಪೇಪರ್ಸ್ ಎಲ್ಲ ಒಂದು ಬ್ಯಾಗ್ ಕವರ್ ನಲ್ಲಿ ಇಟ್ಬಿಟ್ಟಿನಿ, ಹಾಲ್ ಟಿಕೆಟ್ ಎಲ್ಲಾನು ಬಿಟ್ಟೋಗ್ಬಿಟ್ಟೆ ಅಂತೇಳಿ ಬೇರೆ ಬ್ಯಾಗ್ ನಲ್ಲಿ ಹಾಕಿದ್ದೆ. ಅದು ಸಾರ್ ಜೊತೆ ಹೋಗಿದ್ವಿ ಮೇಡಮ್. 4 ಮೆಂಬರ್ಸ್ ಲೇಡೀಸ್, ಒಬ್ಬ ಗಂಡ ಹೆಂಡತಿ ಸಿರುಗುಪ್ಪದವ್ರಿದ್ರು. ಎಲ್ಲರೂ ಎಷ್ಟ್ ಹೆಲ್ಪ್ ಮಾಡಿದ್ರೆ ನೋಡಿ ಮಾಸ್ಟರ್ಸ್, ನಮಗೆ ಎಲ್ಲಾದ್ರೂ ಒಂದ್ ಪ್ಲೇಸ್ಗೆ ಹೋಗ್ಬೇಕಂದ್ರೆ ಎಷ್ಟೆಲ್ಲಾ ಸಹಕರಿಸ್ತಾರೆ. ನಾನು ಒಂದೇ ಇದೀನಿ ಅಂತೇಳಿ ನನಗೆ ಭಯ ಆಗ್ತಾ ಇತ್ತು ಮೇಡಮ್. ಟೈಮಿಂಗ್ ನೋಡಿ ಇದೆ ಹೇಳಿ ಮೇಡಮ್, ಇನ್ನ 20 ನಿಮಿಷ ಮೇಲೆ. ಓಕೆ. ಮತ್ತೆ ಅವರು ಅಲ್ಲಿ ಎಷ್ಟು ಹೆಲ್ಪ್ ಮಾಡಿ, ಯೂಟ್ಯೂಬ್ ನಲ್ಲೇ ಸರ್ಚ್ ಮಾಡಿ ಫೋನ್ ಮಾಡಿ ನಾವು ಹೋಗಿದ್ವಿ. ಮಾನಸ್ ಸರೋವರಿಗೆ ಹೋದಾಗ ಒಳಗಡೆ ಎಂಟ್ರೆನ್ಸ್ ಇದೆ ಮೇಡಮ್, ಚೆನ್ನಾಗಿದೆ. ಹೋದ್ರೆ ಅಲ್ಲಿ ಒಂದು ನಾಯಿ, ರಾಮ್ ರೆಡ್ಡಿ ಸರ್ ಅವ್ರದ್ದು ಒಂದು ನಾಯಿ ಇದೆ ಅಲ್ಲಿ. ಅದು ಬೌ ಅಂತ ಅರಿಸ್ತಾ ಇದೆ. ಅಲ್ಲಿ ಯಾರೇ ಬರ್ಲಿ ಮಾಸ್ಟರ್ಸ್ಗೆ ಡಿಸ್ಟರ್ಬ್ ಮಾಡಲ್ಲ ಅಂತೆ, ಬಟ್ ನಾವು ಹೋದಾಗ ಮಾತ್ರ ಅರಿಸ್ತಿದೆ ಅಂತ. ಬಟ್ ಅವರು ಸಾರ್ ಬಂದ್ಮೇಲೆ ಹೇಳಿದ ತಕ್ಷಣ ಸೈಲೆಂಟ್ ಆಗ್ಬಿಡ್ತು. ಅದ್ ನೋಡಿ, ನಾವ್ ಒಳಗ್ ಬಂದ್ಮೇಲೆ ಹಿಂದೆ ನಾವು ಆಟೋ ಹೊರಗಡೆ ನಿಂತಿತ್ತಲ್ಲ, ಅಲ್ಲೇವರೆಗೂ ಹೋಗಿ ವಾಪಸ್ ಬಂದಿದೆ. ಅಂದ್ರೆ ಅವಕ್ಕೆಲ್ಲ ಗೊತ್ತಾಗುತ್ತೆ ಮೇಡಮ್, ಯಾವ ಮಾಸ್ಟರ್ಸ್ ಬಂದಿದ್ದಾರೆ ಹೇಗಿದೆ ಅಂತ ಹೇಳಿ. ಅದಕ್ಕೆಲ್ಲ ಬ್ಲಾಕ್ ಇರುತ್ತಂತೆ, ಬ್ಲಾಕ್ ಮ್ಯಾಜಿಕ್ಸ್ ಇದ್ದಾರೆ ಏನಾದ್ರು ಇರುತ್ತೆ ಅಂತ ಹೇಳಿ ಅಂದ್ರು. ಬಟ್ ಹಾಗೆ ಮೇಡಮ್ ಅದಿಷ್ಟೆಲ್ಲ ಅವ್ರನ್ನೆಲ್ಲ, ಅವರು ಕೂಡ ಹೊಸೊಬ್ರೆ, ಅವ್ರೆಲ್ಲಾರು ಎಷ್ಟು ಹೆಲ್ಪ್ ಮಾಡಿದ್ರೆ 4 ಮೆಂಬರ್ಸ್, ಅವ್ರೆಲ್ಲರೂ ನನ್ಗೆ ಹೆಲ್ಪ್ ಮಾಡಿದ್ರು. ಎಲ್ಲರೂ ಹೋಗಿ ಮೆಡಿಟೇಷನ್ ಮಾಡಿದ್ವಿ. ಮೆಡಿಟೇಷನ್ ಮಾಡಿ ಅಲ್ಲೆಲ್ಲ ಚೆನ್ನಾಗಿದೆ. ಸಾರ್ ನೋಡಿ ಮೇಡಮ್, ನನಗೆ ಗೊತ್ತಿಲ್ದಂಗೆ ಪತ್ರಿ ಸಾರ್ ಎಲ್ಲೆಲ್ಲಿ ಓಡಾಡಿರ್ತಾರೋ ಆ ಪ್ಲೇಸಸ್ ಎಲ್ಲ ನಾನು ಹಿಂದಿಲಿಂದ ಹೋಗ್ತಾ ಇರ್ತೀನಿ. ಈಗ ಹೊಸ ರಿಸರ್ಚ್ಗಳು, ಹೊಸ ಪಿರಮಿಡ್ಗಳು ಹೋಗ್ತಾ ಇರ್ತೀನಿ. ಸೊ ಅಲ್ಲಿ ಹೋದಾಗ ಸಾರ್ಗಳು ಚೆನ್ನಾಗಿ ಮಾತಾಡ್ಸಿದ್ರು. ಮತ್ತೆ ಅಲ್ಲಿ ಮೆಡಿಟೇಷನ್ ಮಾಡ್ಕೊಂಡ್ ಬಂದ್ಮೇಲೆ ಅದು ಏನಿದೆ ನಾಯಿ ಅಂತ ಹೇಳಿದ್ವಲ್ಲ, ಅದು ನನ್ ಜೊತೆ ಎಷ್ಟು ಕೂಲ್ ಆಗಿ ಬಂದು ನನ್ನ ಹತ್ರ ಕೂತ್ಕೊಂಡಿದ್ದೆ ಮೇಡಮ್. ಅದನ್ನ ಹಿಂಗೆ ಸವರ್ತಾ ಇದ್ದೀನಿ. ಅದ್ ನಾನು ಎಲ್ಲೆಲ್ಲಿ ಓಡಾಡ್ತಿದ್ದೆ ನನ್ನಿಂದ ಬರ್ತಾ ಇದೆ. ಇನ್ನು ಮೇಡಮ್ದು ಬಾಟಿಲ್ ಬಾಯಿಗೆ ಇಟ್ಕೊಂಡಿದ್ದೆ, ಕಚ್ಚಿ ಬಿಸಾಕ್ಬಿಡುತ್ತೆ ಮೇಡಮ್. ಅಂದ್ರೆ ಅದಕ್ಕೆ ಇಷ್ಟ ಆಗಿಲ್ಲ, ಏನೋ ನೆಗೆಟಿವ್ ಇದೆ ಅನ್ನೋ ತರ ಅದು ಬಿಸಾಕ್ತು. ಸೊ ಅದು ನನ್ ಜೊತೆನೆ ಇದ್ದು, ನಾನು ಅಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡ್ತಾ ಇದ್ದೆ. ನನ್ನ ಹತ್ರನೇ ಬಂದು ಕೂತ್ಕೊಂಡಿದೆ ಮೇಡಮ್. ಆ ಫೋಟೋ ಎಲ್ಲ ಕ್ಯಾಪ್ಚರ್ ಮಾಡಿ ನಮ್ ಫ್ರೆಂಡ್ಸ್ ಎಲ್ಲ ನನಗೆ ಮತ್ತೆ ಶೇರ್ ಮಾಡ್ತಾರೆ ಮೇಡಮ್. ನೋಡಿ ಎಷ್ಟು ಇರುತ್ತೆ ಅಂದ್ರೆ, ನಾವ್ ಒಂದೇ ಅನ್ಕೊಂತೀವಿ, ನಮ್ಗೆ ಹೆಲ್ಪ್ ಮಾಡೋ ಮಾಸ್ಟರ್ಸ್ ಆ ನೇಚರ್ ನನ್ನ ಗುರು ಕಳ್ಸ್ಕೊಡ್ತಾನೆ ಇರ್ತಾರೆ ನಮ್ ಜೊತೆ. ಅದೆಲ್ಲ ಸಾರ್ ಜೊತೆ ಮಾತಾಡಿ ನಮ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡು ಎಷ್ಟು ದಿನ ಬಂತು ಈ ತರ ಎಲ್ಲ ಹೇಳಿದ್ವಿ. ಅದೆಲ್ಲ ಆಯ್ತು. ಮತ್ತೆ ಮನೆ ಬಂದಾಗ ಅದು ಬಿಟ್ಟು ಹೋಗಿದ್ದೆ ಮೇಡಮ್. ಅವತ್ತು ಕೂಡ ಬೆಳಿಗ್ಗೆ ಎಕ್ಸಾಮ್ಸ್ ಹೋದಾಗ ಕೂಡ ನಾನು ಬಿಟ್ರೆ, ಫೋನ್ ಇತ್ತು ಮೇಡಮ್, ಫೋನ್ ಚೆಕ್ ಮಾಡ್ಲಿಲ್ಲ. ಫಸ್ಟ್ ನಮ್ ಮನೆಯವ್ರಿಗೆ ಹೇಗೆ ಆಗ್ಲಿ ಅಂತ ಹಾಲ್ ಟಿಕೆಟ್ ಮಿಸ್ ಆದ್ರೆ ಅಂತ ಅವ್ರಿಗೆ ಫೋಟೋಸ್ ಕಳ್ಸಿದ್ದೆ. ಮತ್ತೆ ಅದನ್ನೇ ಜಲ್ದಿ ತಗೊಂಡು ನಾನು ಮೆನ್ಷನ್ ಮಾಡ್ಕೊಂಡೆ ಎಕ್ಸಾಮ್ಸ್ ಟೈಮ್ ನಲ್ಲಿ. ಆ ಟಿಕೆಟ್ ಏನಿದೆ ಎಕ್ಸಾಮ್ ಅದೆಲ್ಲ ಬರ್ಕೊಂಡೆ ಮೇಡಮ್. ಸೈನ್ ಅವತ್ತು ಅವ್ರು ಕೂಡ ಕೇಳಿಲ್ಲ ಮೇಡಮ್. ಅವತ್ತು ನೋಡಿ ನಮ್ಗೆ ಪತಿ ಸರ್ ಆಗ್ಲಿ ನೇಚರ್ ಹೇಗೆ ಹೆಲ್ಪ್ ಮಾಡ್ತಿತ್ತು ಅನ್ನೋದು ಸಾಕ್ಷೀಭೂತವಾಗಿ ನಾನೇ ಇದೀನಿ ಮೇಡಮ್. ಮತ್ತೆ ಲಾಸ್ಟ್ ಎಕ್ಸಾಮ್ ಆದ್ರೆ ಕೂಡ ಧ್ಯಾನ ಹೇಗ್ ಮಾಡ್ಬೇಕು, ಶ್ವಾಸ ಮೀದ ಧ್ಯಾಸ, ಪತ್ರಿ ಸರ್ ಹೆಸರು ಬರ್ದು, ಮತ್ತೆ PMC ನೋಡ್ಬೇಕು ಅಂಡ್ ತೆಲುಗು ಇಂಗ್ಲಿಷ್ ಏನಿದೆ ಅವೆಲ್ಲ ಹೆಸರು ಬರ್ದು ಎಕ್ಸಾಮ್ಸ್ ಲಾಸ್ಟ್ ಪೇಪರ್ ನಲ್ಲಿ ಬರ್ದಿಟ್ಟಿದೆ. ಯಾರೇ ಒಬ್ರು ಕರೆಕ್ಷನ್ ಮಾಡ್ತಾರಲ್ಲ, ಅದು ನೋಡ್ತಾರ, ಕಣ್ಣು ಕಾಣುತ್ತಲ್ಲ ಅನ್ನೋ ಥಾಟ್ ಮೇಡಮ್. ಪ್ರತಿ ಒಂದು ಎಕ್ಸಾಮ್ಸ್ ಅಲ್ಲಿ ಲಾಸ್ಟ್ ಪೇಜ್ ನಲ್ಲಿ ಈ ತರ ಬರಿತಾ ಇದ್ದೀನಿ. ಅಲ್ಲಿ ಪಾಂಫ್ರೆಂಡ್ಸ್ ಕೂಡ ಧಾರವಾಡ ಹುಬ್ಳಿ ಎಲ್ಲರೂ ಬಂದಿದ್ರು, ಅವ್ರೆಲ್ಲರೂ ಪಾಂಫ್ರೆಂಡ್ಸ್ ಕೊಟ್ಟಿದ್ದೀನಿ. ಮೇಡಮ್ ಇಷ್ಟೆಲ್ಲ ವರ್ಕ್ ಮಾಡ್ತೀರಾ. ಮತ್ತೆ ಏನೋ ಒಂದು ಇಷ್ಟ ಆಯ್ತು ಮೇಡಮ್, ಅಲ್ಲಿ ಹಾಸ್ಟೆಲ್ PG ನಲ್ಲೇ ಇದೀನಲ್ವಾ, ಅಲ್ಲಿ ಡೈಲಿ ನಾನು ಹೆಂಗ್ ಚಾಲೆಂಜ್ ತಗೊಂಡಿದ್ದೆ ಅದಕ್ಕೆ ಗಾರ್ನಿಕ್ ಅಲ್ಲಿ ಮತ್ತೆ ನಾನ್ ವೆಜ್ ಇರುತ್ತೆ, ಎಲ್ಲ ಇರುತ್ತೆ ಹಾಸ್ಟೆಲ್ ಅಂದ್ಮೇಲೆ. ಮತ್ತೆ ಮಧ್ಯಾಹ್ನ ಊಟಕ್ಕೆ ಅನ್ನ ಮೊಸರು, ರಾತ್ರಿ ಅನ್ನ ಮಜ್ಜಿಗೆ. 3 ಇರ್ತಾರಲ್ವಾ, ಇಬ್ರು ಆಯವರು ಊಟ ಮಾಡ್ತಾ ಇದ್ರಿ, ಯಾಕೆ ಊಟ ಮಾಡ್ತಾ ಇಲ್ಲ ಅಂದಾಗ ನನ್ಗೆ ಅವಕಾಶ ಸಿಕ್ಕಲ್ಲ. 3 ದಿನ ನಾನು ಈ ತರ ಇದ್ದದಕ್ಕೆ ಅವ್ರಾಗೆ ಕೇಳಿದ್ರು. ಸೊ ನಾನ್ ಹೇಳ್ದೆ, ಮೇಡಮ್ ನಾನು ಈ ತರ ಧ್ಯಾನ ಮಾಡ್ತಾ ಇದ್ದೀನಿ, ಈ ತರ ಪಾಂಪ್ಲೆಂಟ್ಸ್ ಹಚ್ತೀನಿ, ಪ್ರಚಾರ ಮಾಡ್ತಾ ಇರ್ತೀವಿ, ನಾನ್ ಗಾರ್ನಿಕ್ ಕೂಡ ತಿಂತಾ ಇಲ್ಲ ಅಂತ ಅವ್ರಿಗೆ ಇಷ್ಟ ಆಯ್ತು ಮೇಡಮ್. ನಾನು ಊಟ ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ತಿರ್ಗಾ ಮರ್ದಿನನೇ ಪಪ್ಪುಗೆ ತರಕಾರಿಗೆ ಎಲ್ಲಿ ಬೊಳ್ಳೆಲ್ಲಿ ಹಾಕ್ಲಾರ್ದಂಗೆ ಊಟ ಕೊಟ್ರು. ಅಷ್ಟು 50 ಮೆಂಬರ್ಸ್ಗೆ ಹಾಸ್ಟೆಲ್ ಅಲ್ಲಿ
ಯಾರಿಗೂ ಬೊಳ್ಳೆಳ್ಳು ಹಾಕ್ಲಾರ್ದಂಗೆ ಊಟ ಕೊಟ್ರು. ಮತ್ತೆ ಸಂಡೇ ದಿನ ನಾನ್ ವೆಜ್ ಮಾಡಿದ್ರು ಮೇಡಮ್. ಅವತ್ತು ದಿನ ಮಾತ್ರ ನಾವ್ ಯಾರು 4 ಮೆಂಬರ್ಸ್ ನಾವು ರೂಮ್ ಮೇಟ್ಸ್ ಹೊರಗಡೆ ಹೋಗ್ಬಿಡ್ತಿದ್ವಿ. ಹೊರಗಡೆ ಹೋಗಿ ತಿರ್ಕೊಂಡ್ ನೈಟ್ ಕೂಡ ಏನೋ ಒಂಚೂರು ಇಡ್ಲಿ ತಿನ್ಕೊಂಡ್ ಬರ್ತಾ ಇದೀವಿ. ಹೊರಗಡೆ ಹೋದ್ರೆ ಕೂಡ ಹೇಗಿರ್ಬೇಕು ಅನ್ನೋದು ಕಲ್ತೆ ಮೇಡಮ್. ಇದೆಲ್ಲ ಎಕ್ಸ್ಪೀರಿಯನ್ಸ್ ಅಂದ್ರೆ ಸ್ವತಃ ನಾನು ಪಡ್ಕೊಂಡ ಅನುಭವಗಳು. ನೋಡಿ ಅವ್ರು ಕೇಳಿದ್ರು, ನಾವು ಈ ತರ ಮಾಂಸ ತಿಂತೀವಲ್ವಾ, ಈ ತರ ಹೆಂಗೋ ವಾರಾಹಿ ಮಾತಾ ಅಮ್ಮ ಪೂಜೆ ಇದೆ, ನಾನ್ ಹೆಂಗ ಬಿಡ್ಬೇಕಂತ ಕೇಳಿದ್ರು ಮೇಡಮ್. ಅಮ್ಮ, ನೀವ್ ಹೇಗೋ ಈಗ ವರಾಹ ನವರಾತ್ರಿ ಬರುತ್ತೆ, ಇದು ಎಷ್ಟೆಲ್ಲ ನಿನ್ಗೊಂದು ಪ್ಲಸ್ ಆಗುತ್ತೆ, ನೀವು ಧ್ಯಾನ ಮಾಡಿ. PMC ಅಂದ್ರು ತೆಲುಗು ನೋಡ್ರಿ, ಏನಿಲ್ಲ ಶ್ವಾಸ ಮೇಲೆ ಧ್ಯಾಸ. ನಾನು ಇದನ್ನ ಬಿಡಬೇಕು ಅನ್ಕೊಂಡಿದೀನಿ. ಇನ್ಮೇಲೆ ನಾನು ಇದರಿಂದ ಚೇಂಜ್ ಆಗ್ಬೇಕು, ಮಾಂಸವನ್ನ ಬಿಡ್ಬೇಕು ಅಂತ ಅವ್ರು ಒಂದೇ ಥಾಟ್ ರಿಲೀಸ್ ಮಾಡಮ್ಮ, ನೀನ್ ಆಮೇಲೆ ನೀನೇ ಬಿಟ್ಬಿಡ್ತೀಯ, ಧ್ಯಾನ ಮಾಡು ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಬೆಳಿಗ್ಗೆ ಅಂಡ್ ನೈಟ್ ನಿನ್ಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಮಾಡು ಅಂತ ಹೇಳ್ಕೊಟ್ಟೆ ಮೇಡಮ್. ಅಲ್ಲಿರೋ ಸ್ಟೂಡೆಂಟ್ಸ್ಗೆ ರೂಮ್ಗೆ ಹೋಗಿ ಪಾಂಪ್ಲೆಟ್ಸ್ ಕೊಟ್ಟು ಅಲ್ಲಿರೋ ಮೆಂಬರ್ಸ್ ಎಷ್ಟೆಷ್ಟು ಮಂದಿ ಇರ್ತೀವಲ್ಲ ಅವ್ರ ಎಲ್ಲರ ಪಾಂಪ್ಲೆಟ್ಸ್ ರೂಮ್ಗೆ ಹೋಗೋದು, ಪಾಂಪ್ಲೆಟ್ಸ್ ಕೊಟ್ಟು ಧ್ಯಾನ ಹೇಳ್ಕೊಟ್ ಬರ್ತಾ ಇದ್ದೆ. ಸೊ ನೋಡಿ, ನಾವ್ ಎಲ್ಲಿ ಹೋಗ್ತೀವಿ, ಏನ್ ಮಾಡ್ತಾ ಇದೀವಿ ಅಂತ ನಮಗ್ ಗೊತ್ತಾಗುತ್ತೆ. ಪ್ರಚಾರ ಮಾಡ್ಬೇಕು, ಧ್ಯಾನ ಹೇಳ್ಕೊಡ್ಬೇಕು, ಸಜ್ಜನ ಸಾಂಗತ್ಯ ನಡೀತಾ ಇತ್ತು. ಸೊ ಅದು ಎಕ್ಸಾಮ್ಸ್ ಬರ್ದು ಅದಿಷ್ಟೆಲ್ಲ ಮಾಡ್ ಬಂದಿನಲ್ವಾ. ನಾನು ಇದಕ್ಕಿಂತ ಮುಂಚೆಗೆ ಎಕ್ಸಾಮ್ಸ್ ಬರ್ಲಿಕ್ಕಿಂತ ಮುಂಚೆಗೆ 2 days ಅದು ಹೇಳಿದ್ನಲ್ಲ 7 hours ಎಲ್ಲ ಮಾಡಿದೀನಿ ಅಂತ. ಮತ್ತೆ ನಮ್ ಫ್ರೆಂಡ್ ಒಬ್ರು ಈ ತರ ಪ್ರಾಬ್ಲಮ್ ಆಗಿತ್ತು ನನಗೆ, ಬಟ್ ಹೇಗೆ ಮಾಡ್ಬೇಕು, ಇಬ್ರು ಕೂಡ ನಾ ಧ್ಯಾನಕ್ಕೆ ಅಂದಾಗ ಡೈರೆಕ್ಟ್ ನಮ್ ಫ್ರೆಂಡೇ ಮನೆಗ್ ಬಂದ್ರು ಮೇಡಮ್. ಅವ್ರಿಗೆ ಅನ್ಸಿತ್ತಂತೆ, ಬಂದು ಕೂತ್ಕೊಂಡಿದ್ದಾರೆ. ಸ್ವಲ್ಪ ಹೊತ್ತು ಒಂದು ವಿತಿನ್ ಒಂದು ಸಾರ್ ಜೂಮ್ ಕ್ಲಾಸ್ IFSR ಜೂಮ್ ಕ್ಲಾಸ್ ಹಾಕೊಂಡು ಕೂತ್ಕೊಂಡಿದೀವಿ. ಒಂದ್ 10 ನಿಮಿಷ ಕೂಡ 5 ನಿಮಿಷ ಕೂಡ ಆಗಿಲ್ಲ. ಅವ್ರಿಗೆ ನಾನು ಕೇಳ್ಕೊಂತಾ ಇದ್ದೆ ಅನ್ಮಾತ, ಏನ್ ಕಾಣ್ತಾ ಇದೆ, ಈ ತರ ಅಮ್ಮನವ್ರು ಬಂದಿದ್ದಾರೆ, ಫ್ರೂಟ್ಸ್ ಇಟ್ಕೊಂಡಿದ್ದಾರೆ ಅಂದ್ರು. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ, ಮೇಡಮ್ ಇದು ಒಂದು ಡಿಪೆನ್ಸಿ ಅಂತ ನಾವು ಕಲ್ತ್ಕೊಂಡಿಲ್ಲ, ಯಾವ್ದೇ ಪ್ರಾಬ್ಲಮ್ ಇಂದ ಹೊರಗಡೆ ಹೇಗ್ ಬರ್ಬೇಕು, ಯೂನಿಟ್ ಆಗಿ ವರ್ಕ್ ಮಾಡ್ಬೇಕು, ಸೋಲ್ಮೆಂಟ್ಸ್ ಆಗಿ ಇರ್ತೀವಿ ಮೇಡಮ್ ನಾವು. ಈ ತರ ನಾವು ಒಬ್ಬರ ಮೇಲೆ ಡಿಪೆಂಡ್ ಅಲ್ಲ. ನನ್ನ ಗುರು ನಾನು ಈ ಪ್ರಾಬ್ಲಮ್ ಸಂಸಾರದಿಂದ ಹೇಗೆ ನಾನು ಹೊರಗಡೆ ಬರ್ಬೇಕು, ಈ ಪ್ರಾಬ್ಲಮ್ ಇಂದ ಹೇಗೆ ಹೊರಗಡೆ ಬರ್ಬೇಕು ಅಂದಾಗ ನನ್ನ ಗುರುವು ನನಗೆ ಕೊಟ್ಟಂತ ಅನುಭವ ಮೇಡಮ್ ಇದೆಲ್ಲ. ಸೊ ಅವಾಗ ಪತ್ರಿ ಸರ್ ಬಂದಿದಾರ ಅಂತ ಹೇಳಿದ್ರು. ಅವ್ರಿಗೆ ಸಾರ್ ಬಂದಿದಾರ ಅಷ್ಟೇ ಗೊತ್ತು, ನಾನು ಮಾತಾಡ್ತಾ ಇದೀವಿ ಬಿಟ್ಟು ಅವ್ರಿಗೆ ಏನು ಗೊತ್ತಿಲ್ಲ ಮೇಡಮ್. ನೋಡಿ, ಸಾರ್ ಬಂದಾಗ ಆ ಪ್ರಿವೇಕೆನ್ಸಿನಲ್ಲಿ ನಾವಿದ್ದಾಗ ನಾನಾಗಿಲ್ಲ, ನಾನ್ ಸೋಲ್ ಮಾತಾಡ್ತಿದ್ದೆ, ನನ್ ಬಾಡಿ ಎಲ್ಲ ಶೇಕ್ ಆಗ್ತಾ ಇದೆ, ನನ್ ಸೋಲ್ ನನ್ ಬಾಡಿ ಎಲ್ಲ ಹೋಗ್ತಾ ಐತೆ ಮೇಡಮ್. ಆ ಚೈತನ್ಯ ಇಡ್ಲಿಕ್ಕೆ ನಮ್ಗೆ ಎಷ್ಟು ಶಕ್ತಿ ಬೇಕು, ಇವಾಗ ಹೇಳಿದ್ರು ಒಂಥರ ಬಬಲ್ಸ್ ಬರ್ತಾ ಇದೆ ಮೇಡಮ್. ಸಾರ್ ಬಂದಿದ್ದಾರೆ, ನಾನಾಗಿ ಮಾತಾಡ್ತಾ ಇಲ್ಲ. ಸರ್, ನಾನು ದಾನ ಕುಟುಂಬ ಆಗ್ಬೇಕು, ನನ್ನ ಕುಟುಂಬನ ನೀವೇ ನೋಡ್ಕೋಬೇಕು. ನಾನು ಒಂದ್ 10 days ಊರಾಗಿರಲ್ಲ, 10 days ಊರಾಗಿರಲ್ಲ. ಸೊ ನನ್ ಫ್ಯಾಮಿಲಿನ ನೀವೇ ನೋಡ್ಕೋಬೇಕು, ನನ್ನ ಕುಟುಂಬನ ನೋಡ್ಕೊಳೋ ಜವಾಬ್ದಾರಿ ನಿಂದೆ. ನಾನು ಸಾರ್ ಅಂತ ಕರೆಯಲ್ಲ ಮೇಡಮ್. ಹೇಗೆ ಅಂತಂದ್ರೆ ಅವ್ರಂತಲ್ಲ, ನಮ್ ಅಯ್ಯಪ್ಪ ಸಾರ್ನ ಆಗ್ರೆ ಕೂಡ ಯಾರೇ ಮೆಸೇಜ್ ಕೊಡ್ತಾರಂತಲ್ಲ, ಗುರುದೇವ ಅಂತಾನೆ ಸಂಬೋಧನೆ ಮಾಡ್ತೀನಿ ಅವ್ರನ್ನ. ಹೇಗೆ ಅಂದ್ರೆ ಪರಮಹಂಸ ಅವ್ರದ್ದು ಎರಡು ಬುಕ್ಸ್ 2 ಸಾರಿ ಓದಿದೀನಿ ಮೇಡಮ್. ಗುರು ಶಿಷ್ಯರ ಸಂಬಂಧ ಹೇಗಿರ್ಬೇಕು ಅಂತ ಪರಮಹಂಸ ಅವರು ಪ್ರತಿ ಒಂದು ಮೆಸೇಜ್ ನಾನು ಸಿಗ್ತಾ ಇರುತ್ತೆ, ಯೂಟ್ಯೂಬ್ ನಲ್ಲಿ ಬಂದ್ರು ಫ್ರೆಂಡ್ಸ್ ಮೂಲಕ ಸಿಗ್ತಾ ಇರುತ್ತೆ. ಸೊ ಪರಮಹಂಸ ಅವರು ಗುರುನ ಹೇಗೆ ಸಂಬೋಧನೆ ಮಾಡ್ತಾರೆ, ಹಾಗೆ ನನ್ ಗುರುವನ್ ಕೂಡ ಗುರುದೇವ ಅಂತ ಸಂಬೋಧನೆ ಮಾಡಿದೆ. ಅಲ್ಲಿ ಗುರು ಇದ್ದಾನೆ, ನನ್ನ ಗುರು ಬಂದಿದ್ದಾನೆ, ಗುರುದೇವ ನನಗ್ ಗೊತ್ತಿಲ್ಲ, ನನ್ನ ಸಂಸಾರನ ನೀನು ನೋಡ್ಕೋಬೇಕು, ನೀನು ಪ್ರೊಟೆಕ್ಟ್ ಮಾಡ್ಬೇಕು. ಸೊ ನಾನ್ 10 days ಊರಲ್ಲಿರಲ್ಲ. ಅವಾಗ ಮೆಸೇಜ್ ಹೇಳಿದ್ರು ಮೇಡಮ್, ಮೀರೆ ನೀವೆನ್ ಕನ್ನಡದಲ್ಲಿ ತೆಲುಗು ಸಾರ್ ಮಾತಾಡಿರೋದು, ಹೊರಗಡೆ ನಡಿ ಪ್ರಚಾರ ಮಾಡು ಅಂದ್ರು ಅವ್ರು. ಪ್ರಚಾರ ಮಾಡ್ಬೇಕಾ ಸರ್, ನಾನು ಊರಲ್ಲಿ ಇರಲ್ಲಲ್ವಲ್ಲ, ನಾನು ಹೇಗೆ ಪ್ರಚಾರ ಮಾಡ್ಬೇಕು, ನಿಮ್ ಮಾತಿನಿಂದ ಬಂದಿದೆ, ಅದು ಆಗೇ ತೀರುತ್ತೆ, ನಾನ್ ಮಾಡೇ ತೀರ್ತೀನಿ ಅಷ್ಟೇ. ಆ ಒಂದು ಗುರು ಮಾತು ಬಂದ್ಮೇಲೆ ನಾವು ಅದು ಫಾಲೋ ಆಗ್ಲೇಬೇಕು. ಆಚರಣೆ ಇದ್ದಾಗೆ ನಮ್ಗೆ ನಾವು ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನೀವ್ ಹೇಳಿದೀರಾ, ನಾನ್ ಮಾಡೇ ತೀರ್ತೀನಿ ಸರ್, ನಾನ್ ಬಂದ್ಮೇಲೆ ಮತ್ತೆ ನಾನು ಆ ವರ್ಕ್ ಮುಂದುವರಿಸ್ತೀನಿ. ಅಲ್ಲಿ ಹೋದ್ರೆ ಕೂಡ ಬಿಟ್ಟಿಲ್ಲ ಮೇಡಮ್. ವಿಜಯವಾಡ 10 days ಇದ್ರು ಕೂಡ ಆ ನೀರು, ಆ ಬಿಸಿಲಿಗೆ, ಆ ಸೆಕಿಗೆ ಇದ್ರುನು ನಾನು ಪ್ರಚಾರ ಮಾಡ್ತಾ ಇದ್ದೆ, ಪಾಂಪ್ಲೆಟ್ಸ್ ಹಾಕ್ಸ್ತಾ ಇದ್ದೆ, ಎಲ್ಲಾ ಮಾಡಿದೀನಿ ಮೇಡಮ್. ಆಮೇಲೆ ನನ್ನ ಕುಟುಂಬ ನಮ್ಮ ಮನೆಯವ್ರಿಗೆ ಈ ತರ
ಆಗ್ತಾ ಐತೆ ಅಂದಾಗ ಹೇಳಿದ್ರು ಅವ್ರನ್ನ ಸೇವೆ ಮಾರ್ಗದಲ್ಲಿ ಬರ್ರಿ, ಮತ್ತೆ ಪಾಂಪ್ಲೆಂಟ್ಸ್ ಹಂಚ್ಬೇಕು, ಪಾಂಪ್ಲೆಂಟ್ಸ್ ಓಡಿಸ್ಬೇಕು ಅಂತ ಹೇಳಿದ್ರು ಮೇಡಮ್. ನೋಡಿ ಮಾಸ್ಟರ್ಸ್, ನಾವು ಯಾವಾಗೇ ಸಾರ ಗುರು ಬಂದಾಗ ಅವ್ರು ಏನ್ ಹೇಳ್ತಾರೋ ಅದನ್ನ ನಾವು ಆಚರಣೆಲಿದ್ದಾಗ ನಮ್ಮನ್ನ ಹೊರಗಡೆ ತರೋ ಕರ್ತವ್ಯ ಅವ್ರದೇ. ಶರಣಾಗತಿ, ನನ್ನ ಗುರುಗೆ ನಾನು ಶರಣಾಗತಿ ಹೊಂದಿದೆ. ಸೊ ಅದು ಒಂದು ಅವ್ರ ಸಾರ್ ಜೊತೆ ಮಾತಾಡ್ಬೇಕಾದ್ರೆ ನಾನಿಲ್ಲ ಮೇಡಮ್, ನನ್ ಸೋಲು, ನಾನ್ ಶೈಲಾ ಅಲ್ಲ, ನನ್ ಸೋಲು ಎಷ್ಟು ಗ್ರೇಟ್. ಒಂದು ಗುರುವಿನ ಜೊತೆ ಮಾತಾಡ್ತಾ ಇದ್ದೆ, ಆ ಕಣ್ಣೀರು ಹೋಗ್ತಾ ಇದ್ರೆ ಈ ಕಣ್ಣೀರೆಲ್ಲ ನನ್ನ ಗುರುವಿಗೆ ಪಾದ ತೊಳಿತಾ ಐತೆ. ಈ ತರನೇ ಮಾತಾಡಿದೀನಿ ಗುರುವಿನ ಜೊತೆ, ಹೀಗೆ ಮಾತಾಡಿದೀನಿ ನಾನು. ಪತ್ರಿ ಸರ್, ನೀವು ಇದ್ದೀರಾ, ನನ್ ಜೊತೆ ಯಾವಾಗ್ಲೂ ಇರ್ತೀರಾ. ಸೊ ನಾನ್ ಈ ಕಣ್ಣೀರಿಂದ ಪಾದ ತೊಳಿತಾ ಇದ್ದೀನಿ, ನನ್ನ ಕುಟುಂಬನ ಕಾಪಾಡೋ ಕರ್ತವ್ಯ ನಿಮ್ದೆ. ಈ ತರ ಹೇಳ್ಕೊಂಡೆ ಮಾಸ್ಟರ್ಸ್ ನಾನು. ಆ ತರ ಹೇಳ್ದಾಗ ಆಮೇಲೆ ನಮ್ಮನೆಯವ್ರು ಬಂದ್ರು. ಅಷ್ಟಿಗೆ ಅವ್ರು ಅದು ಸರೋಯ್ತು ಮೇಡಮ್. ಅವ್ರು ವಾಕಿಂಗ್ ಸಾರು ಹೋದ್ಮೇಲೆ ಅವ್ರಿಗೆ ಏನ್ ಹೇಳಿದಾಳೋ ಏನೋ ಅವ್ರಿಗೆ ಗೊತ್ತೇ ಇಲ್ಲ ಮೇಡಮ್. ಗೊತ್ತಿಲ್ದ್ಮೇಲೆ ನಾನ್ ಫೋನ್ ಮಾಡಿ ಮತ್ತೆ ಅವ್ರಿಗೆ ಹೇಳ್ದೆ, ಈ ತರ ಸಾರಿ ಹೇಳಿದಾರೆ, ಪಾಂಪ್ಲೆಟ್ಸ್ ಹಂಚ್ಬೇಕು ಅಂದಾಗ. ನೋಡಿ ಮಾಸ್ಟರ್, ನಾನ್ 10 days ಊರಿಗೆ ಹೋದಾಗ ಅಲ್ಲಿ ನನ್ನ ಫ್ರೆಂಡ್ ಸುಗ್ನ ಫೋನ್ ಮಾಡಿ, ನಾನು ಪಾಂಪ್ಲೆಟ್ಸ್ ಓಡಿಸ್ತಾ ಇದ್ದೀನಿ, ನಿನಗೂ ಬೇಕಾ? ಅವ್ರಿಗೆ ಹೆಂಗೆ ಗೊತ್ತು ಮಾಸ್ಟರ್ಸ್? ಆ ನೇಚರ್ ನನ್ನ ಗುರು ಕೊಟ್ಟಿದ್ದಾರೆ. ಎಸ್, ಓಡಿಸು, ನಾನು ಓಡಿಸ್ತೀನಿ, ನನ್ಗೆ ಎಷ್ಟಾಗುತ್ತೋ, ನಿನ್ಗೆ ಎಷ್ಟು ಬೇಕೋ ಅಷ್ಟು 500 ಇಬ್ಬರು ಅಷ್ಟೊಂದು ಅಮೌಂಟ್ ಕೊಟ್ಕೊಂಡು ನಾವು ಪಾಂಪ್ಲೆಟ್ಸ್ ನಾವೇ ಓನ್ ಆಗಿ ಓಡಿಸ್ಕೊಂಡಿದ್ವಿ ಮೇಡಮ್. ಎಲ್ಲ ಪಾಂಪ್ಲೆಟ್ಸ್ ಎಲ್ಲ ಬಂದಿನಿ, ಊರ್ಲಿಂದ ಬಂದಿನಿ, ತಿರ್ಗಾ ಬೆಳಿಗ್ಗೆನೆ ಮನೆಗೆ ಪಾಂಪ್ಲೆಟ್ಸ್ ಕಳ್ಸಿದ್ದಾರೆ. ನೋಡಿ ಮಾಸ್ಟರ್, ಸೋಲ್ಮೇಟ್ಸ್ ಹೇಗಿರ್ತಾರೆ ಅನ್ನೋದು. ಅವರೇ ಫೋನ್ ಮಾಡಿ ಪಾಂಪ್ಲೆಟ್ಸ್ ಓಡಿಸಿದ್ದು ಮನೆಗ್ ಕಳ್ಸಿದ್ದಾರೆ. ಸೊ ಹೀಗಿರುತ್ತೆ ಮಾಸ್ಟರ್ಸ್, ನಾವ್ ಹೇಗೆ ನಿಸ್ವಾರ್ಥ ಸೇವೆ ಮಾಡಿದಾಗ ನನ್ನ ಗುರು ಹೇಗೆ ಹೊರಗಡೆ ಆಗ್ತಾನ ಅನ್ನೋದು ನಾನೇ ಸಾಕ್ಷಿಭೂತವಾಗಿ ಇದ್ದೀನಿ ಮೇಡಮ್. ಆಮೇಲೆ ಪತ್ರಿ ಸರ್ ನನ್ಗೆ ಹಾಸ್ಟೆಲ್ ಆಗಿ ತುಂಬಿದ ಕಾಯಿ ಕೊಟ್ಟಿದಾರಂದಲ್ವಾ, ನನಗ್ ರಿಯಲ್ ಬೇಕು ಅಂತ ಕೇಳಿದ್ದೆ ಮಾಸ್ಟರ್ಸ್. ರಿಯಲ್ ಬೇಕಂದಾಗ ನಮ್ ಫ್ರೆಂಡ್ ಮಮತಾ ಅವ್ರು ಧರ್ಮಸ್ಥಳಕ್ಕೆ ಹೋಗಿದ್ದಾರೆ. ಅಲ್ಲಿ ಅವ್ರಿಗೆ ಧ್ಯಾನ ಕೂತಾಗ ನಾನೇ ಕಂಡಿದ್ದೀನಿ. ಅಲ್ಲಿ ಸಾರ್ ಮೆಸೇಜ್, ಅವ್ರಿಗೆ ಆ ಕಾಯಿ ಕೊಡು ಅಂತ. ನೋಡಿ, ನಾನ್ ಕೇಳ್ಕೊಂಡ್ನಲ್ಲ, ಸಾಕ್ಷಿಭೂತಗ ಬೇಕು, ನನ್ನ ಶರೀರವಾಗಿ ಬೇಕು, ನಾನು ಮಾಸ್ಟರ್ಸ್ ಮೂಲಕ ಬೇಕು ಅಂದಾಗ. ನೋಡಿ ಮೇಡಮ್, ಮನೆ ತೊಂದ್ಮೇಲೆ ನಮ್ಮನೆಯವ್ರು ಒಂದೇ ಕಟ್ಲಿಲ್ಲ, ಅವ್ರನ್ನ ಗದರಿಸ್ಬಿಟ್ಟು ಎದಕ್ಕ ಅಂದ್ರು, ಈ ಪ್ರಾಬ್ಲಮ್ ಲಿಂದ ನನ್ನ ಹೊರಗ ಹಾಕಿದ್ದೇನೆ ನನ್ನ ಗುರು, ಅದು ಮಮತಾ ಮೂಲಕ ನನ್ಗೆ ಈ ಕಾಯಿ ಸಿಕ್ಕಿದೆ, ಸೊ ನೀನ್ ಕಟ್ಟು. ಅವ್ರ ವಿತಿನ್ ಒಂದು ಸ್ವಲ್ಪ ಹೊತ್ತಿಗೆ ಸ್ನಾನ ಮಾಡಿ ಮೇಲೆ ಮನೆಗ್ ಕಟ್ಟಿದ್ರು ಮೇಡಮ್. ನಾನು ಹಾಸ್ಟೆಲ್ ಮಾಡಿದ್ದು ರಿಯಲ್ ಆಗಿ ಮತ್ತೆ ನಾನ್ ಮಾಡ್ಕೊಂಡೆ ನನ್ನ ಕುಟುಂಬಕ್ಕೆ. ಸೊ ಹೇಗೆ ಇದು ಸಾಧ್ಯ? ನಿಸ್ವಾರ್ಥ ಸೇವೆದಿಂದ ನನ್ನ ಗುರು ತಿಳಿಸ್ಕೊಟ್ಟ ಮಾರ್ಗ ಇದು. ಈ ಧ್ಯಾನದ ಮೂಲಕ ನಮ್ ಸಂಸಾರ ಅಂತಲ್ಲ, ಕುಟುಂಬದಲ್ಲಿ ಹೇಗಿರ್ಬೇಕು, ಹೊರಗಡೆ ಹೇಗೆ ಪ್ರಚಾರ ಮಾಡ್ಬೇಕು, ಹೇಗಿರ್ಬೇಕು ಅನ್ನೋದು ಕಲಿತೆ ಮೇಡಮ್. ಈ ಪ್ರಾಬ್ಲಮ್ ಅಂತಲ್ಲ, ಎಲ್ಲರಿಗೂ ಬರುತ್ತೆ ಮೇಡಮ್ ಸಮಸ್ಯೆ ಅನ್ನೋದು. ಬಟ್ ನಾವ್ ಹೇಗೆ ಇರ್ತಾ ಇದೀವಿ, ನಾವ್ ಹೇಗೆ ಬರ್ತಾ ಇದೀವಿ ಅಂತ ನಾವು ಸಾಕ್ಷಿಯವಾಗಿ ಇದ್ದುಕೊಂಡು ಇದನ್ನ ನಾವು ನಡ್ಸ್ಕೊಡ್ತಾ ಇದೀವಿ. ಅವಾಗ ಕೇಳಿದ್ರು ನಮ್ಮನೆಯವ್ರಾಗ್ಲಿ, ನಮ್ ತಂದೆ ತಾಯಿಲಿ, ಹೆಂಗೆ ನೀನು ಇಷ್ಟು ಈಸಿಯಾಗಿ ತಗೊಂಡೆ, ಹೇಗೆ ಇದೆಲ್ಲ ಹೇಳ್ತಾ ಇದೀಯ? ಇಲ್ಲ, ನನ್ನ ಗುರು ಹೇಳ್ಕೊಟ್ಟಿದ್ದು ನನಗೆ 1 ತಿಂಗಳು ಮುಂಚೆಗೆ ಗೊತ್ತು, ಬಟ್ ನನಗೆ ಹೀಗ್ ಬಂದಿದೆ. ಸೊ ನಾನ್ ಯಾರಿಗೂ ಭಯಪಡೋ ಅವಶ್ಯಕತೆ ಇಲ್ಲ. ಇವಾಗ ಆ ಪಾಂಪ್ಲೆಟ್ಸ್ ತಂದ್ಮೇಲೆ ಮೇಡಮ್, ನಮ್ಮನೆಯವ್ರಿಗೂ ಕೊಟ್ಟಿದ್ದೀನಿ, ನಮ್ ತಂಗಿ, ನಮ್ ತಮ್ಮನ ಹೆಂಡತಿ ಎಲ್ಲರಿಗೂ ಕೊಟ್ಟಿದೀನಿ. ಎಲ್ಲಿ ವರ್ಕ್ ಮಾಡ್ತಿದ್ರೆ ಅವ್ರೆಲ್ಲರೂ ಪಾಂಪ್ಲೆಟ್ಸ್ ಹಚ್ಚ್ರಿ. ಫಸ್ಟಿಗಾದ್ರೆ ನಿಂದ ಯಾವಾಗಿದೆ ಹೇಳ್ತೀಯಪ್ಪ, ನಾವ್ ಮಾಡಲ್ಲ ಅಂತದ್. ಇವಾಗ ಆ ಪ್ರಾಬ್ಲಮ್ ಇಂದ ಅವ್ರೆಲ್ಲರೂ ಸಫರ್ ಆದ್ರಲ್ಲ, ಬುದ್ಧಿ ಬಂತು. ಸೊ ಇವಾಗ ನಾವೇನ್ ಮಾಡಿದೀವೋ ಅವರೇ ಕಲ್ತ್ರು, ಅವರೇ ತಗೊಂಡು ಅವರೇ ಸಪೋರ್ಟ್ ಮಾಡ್ತಾ ಇದಾರೆ. ಯಾವಾಗ ಹೇಗೆ ಆಗ್ಲಿ ಮೇಡಮ್, ಒಂದ್ ಹೆಣ್ಣು ಹೊರಗಡೆ ಬರ್ಬೇಕಂದ್ರೆ ತಂದೆ ತಾಯಿ ಸಪೋರ್ಟ್ ಬೇಕು, ಅಣ್ಣ ತಮ್ಮರು ಸಪೋರ್ಟ್ ಬೇಕು, ಫಸ್ಟ್ ಗಂಡನ್ ಸಪೋರ್ಟ್ ಬೇಕು. ಇದರಿಂದ ಎಲ್ಲರಿಗೂ ಏನ್ ಅರ್ಥ ಆಯ್ತು? ಶೈಲಾ ಈಸ್ ಗ್ರೇಟ್ ಇನ್ ಧ್ಯಾನದಿಂದ. ಸೊ ನಾನು ಗ್ರೇಟ್ ಅಲ್ಲ, ನನ್ನ ಗುರು ಮಾರ್ಗದರ್ಶನದಿಂದ ನನ್ನ ಕೊಟ್ಟ ಮಾರ್ಗದರ್ಶನ ನನ್ನ ಗುರು ಕೊಟ್ಟಿದ್ದು ಇದು. ಸೊ ನನ್ ಗುರು ಅಂತ ನಾನು ಹಾನೆಸ್ಟ್ ಆಗಿ ಹೇಳ್ಕೊಂತೀನಿ ಮೇಡಮ್. ಎಲ್ಲಿ ಆದ್ರೂನು ಅಷ್ಟೇ. ನಾನು ಈ 3 years ಲಿಂದ ಇವಾಗ 1 month ಆಯ್ತು ವರ್ಕ್ ಮಾಡ್ತಾ ಇದ್ದೀನಿ ಮೇಡಮ್. ಈ ಸೀನಿಯರ್ ಸಿಟಿಜನ್ ಅಲ್ಲಿ ವರ್ಕ್ ಮಾಡ್ತಾ ಇದೀನಿ. ಹೇಳ್ತಾರಲ್ಲ, ನನ್ ಗಂಡನಿಂದ ನಾನು ದುಡ್ಡು ತಗೋಬೇಕಾ ಅನ್ನಂದ್ರೆ ಮುಜುಗರ ಆಗ್ತಾ ಇತ್ತು. ಅವರೇ ಇದು ವರ್ಕ್ ಹುಡುಕೊಟ್ರು. ಸುಮ್ನೆ ಖಾಲಿ ಇರೋ ಬದ್ಲು ಏನೋ ಒಂದು ಸೀನಿಯರ್ ಸಿಟಿಜನ್ ಅಂದ್ರೆ ಅವ್ರಿಗೂ ಧ್ಯಾನ ಹೇಳ್ಕೊಡ್ತಾ ಇದೀನಿ. ಅವ್ರಿಗೆ ಇಲ್ಲಿ ಸತ್ಸಂಗ ನಡೀತಾ ಐತೆ ಗುರುವಾರ ರಾಮಕೃಷ್ಣ ಮಿಷನ್ ಲಿಂದ. ಮತ್ತೆ ನನಗೆ ಅವ್ರ ಜೊತೆ ಮಮತಾ ಅವ್ರ ಜೊತೆ ವರ್ಕ್ ಮಾಡಕ್ ಆಗ್ತಾ ಇಲ್ಲ ಅನ್ಕೊಂಡಾಗ
ಇಲ್ಲಿ ಜೂಮ್ ನಲ್ಲಿ ಕ್ಲಾಸಸ್ ಅಟೆಂಡ್ ಆಗ್ತಾ ಇದ್ದೀನಿ, ನಿಮ್ ಜೊತೆ ಈ ತರ ಜೂಮ್ ನಲ್ಲಿ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಶಾಂತಲಾ ಮೇಡಮ್ ಜೊತೆ ಮಾಡ್ತೀನಿ, ಅಯ್ಯಪ್ಪ ಸರ್ ಜೊತೆ ಜೂಮ್ ಅಟೆಂಡ್ ಆಗ್ತೀನಿ. ಎಲ್ಲದಲ್ಲಿ ಅವ್ರನ್ನ ಫಸ್ಟ್ ಪರ್ಮಿಷನ್ ಕೇಳ್ಕೊಂಡು ಈ ವರ್ಕ್ ಎಲ್ಲ ಮಾಡ್ಕೊಂತಾ ಇದ್ದೀನಿ. ಇದು ಹೇಗೆ ಸಾಧ್ಯ? ಒಂದು ಶೈಲ ಆದ್ರೆ ಸಾಧ್ಯ ಅಲ್ಲ. ನನ್ನ ಗುರು ಕೊಟ್ಟ ನನ್ನ ಕರ್ತವ್ಯದಿಂದ ಈ ಧರ್ಮ ಈ ಸತ್ಯ ಕಡೆಯಿಂದ ನಡೀತಾದಗೋಸ್ಕರ ನಾನ್ ಮಾಡ್ತಾ ಇರೋ ಮಾರ್ಗದಗೋಸ್ಕರ ಇವಾಗ ಮಕ್ಕಳು ಮಾಡ್ತಾರೆ, ನಮ್ಮ ಮನೆಯವರು ಮಾಡ್ತಾರೆ, ತಾಯಿ ಮಾಡ್ತಾರೆ, ಎಲ್ಲರೂ ಧ್ಯಾನ ಮಾಡ್ತಾ ಇದಾರೆ. ಅಲ್ಲಿಂದ ಹೊರಗಡೆ ಬರ್ತಾ ಇದೀವಲ್ವಾ, ಅವ್ರು ಒಂದು ನಿಮಿತ್ತ ಮಾತ್ರ. ಅವ್ರು ಪಾಠ ಕಲಿಸ್ಕೊಟ್ಟಿದ್ದಾರೆ, ಕಲಿಯೋಣ, ಅದ್ರಲ್ಲಿ ಏನಿದೆ. ಅವ್ರನ್ನ ಈಗ ಹೇಗೆ ಅಂತಂದ್ರೆ ಮೇಡಮ್, ಅವ್ರನ್ನ ಫಸ್ಟಿಗಾದ್ರೆ ಬೈಯೋದು ಮಾಡೋದು ಮಾಡ್ಕೊಂತಿದೀವಿ. ಬಟ್ ಈ ಧ್ಯಾನಕ್ ಬಂದ್ಮೇಲೆ ಬೈಯೋದೇ ಬೇಡ, ಅವ್ರು ಚೆನ್ನಾಗಿರ್ಲಿ. ಪ್ರತಿಯೊಂದು ಯಾರಿಗೆ ಪ್ರಾಬ್ಲಮ್ ಬಂತು, ಯಾರಿಗೋ ಒಂದ್ ಇದಾಯ್ತಂದ್ರೆ ಅವ್ರು ಕೂಡ ಚೆನ್ನಾಗಿರ್ಲಿ ಅನ್ನೋ ಮನಸ್ಥಿತಿ ಬಂದಿದೆ. ಅವರು ನಮ್ಗೆ ಹಾನಿ ಮಾಡಿದ್ರಲ್ಲ, ಬೇಡಪ್ಪ, ನಮ್ಗೆ ಆಗಿರೋದು ಅವ್ರಿಗೆ ಆಗ್ಲಿ ಅಂತ ಫಸ್ಟಿಗಿತ್ತು. ಈಗ ಫಸ್ಟಿಗೂನು ಆತರ ಇದ್ದಿಲ್ಲ, ಈಗೂನು ಇಲ್ಲ ಮೇಡಮ್. ಅವರು ಚೆನ್ನಾಗಿರ್ಲಿ ಅಂತಾನೆ. ಎಷ್ಟ್ ಚೆನ್ನಾಗಿ ಹೇಳ್ತೀಯಲ್ಲ, ಅವ್ರು ಬೇಯಿಸಿರ್ಲಿ ಅಂತ ಹೆಂಗ್ ಹೇಳ್ತೀಯ ಅಂತಿರ್ತಾರೆ. ನಾನು ಹೀಗೆ ಹೇಳ್ತೀನಿ, ಎದಕ್ಕಂದ್ರೆ ಅವ್ರು ಆ ಸ್ಥಿತಿನಲ್ಲಿ ಇದಾರೆ, ಅವ್ರನ್ನ ಯಾಕೆ ಜಡ್ಜ್ ಮಾಡ್ಬೇಕು? ಅವ್ರಿಂದ ನಾವು ಪಾಠ ಕಲ್ತೀವಿ, ಹಿಂಗೆ ಹೇಳ್ತೀನಿ ಮೇಡಮ್. ನಮ್ ತಂದೆ ತಾಯಿಗೆ ಆಗ್ಲಿ, ನಮ್ಮ ಮನೆಯವ್ರಿಗೆ ಕೂಡ ಇದೇ ಹೇಳ್ತೀನಿ. ಅಪ್ಪ, ನಿನ್ನಷ್ಟು ಪೇಶನ್ಸ್ ಇಲ್ಲ, ನಿನ್ನಷ್ಟು ತಾಳ್ಮನೆ ಇಲ್ಲ ಅಂತಿರ್ತಾರೆ. ಹೆಂಗ್ ಬಂತು ಇದರಿಂದ ಅಷ್ಟು ಗುಣ, ಅಷ್ಟು ಶಕ್ತಿ? ಆ ಆತ್ಮಶಕ್ತಿ ನನ್ನೊಳಗೆ ಇರೋದಗೋಸ್ಕರ ಎಷ್ಟು ಮೆಡಿಟೇಷನ್ ಬೆಳಿಗ್ಗೆ ನೈಟ್ ಕೂತ್ಕೊಂಡ್ರೆ ಮೇಡಮ್ ಥಾಟ್ಲೆಸ್ ಹೋಗ್ತಾ ಇರ್ತೀವಿ. ಇಲ್ಲಿ ಮಾಡಕ್ ಆಗಲ್ಲ ಅಂದ್ರೆ ನೈಟ್ ಮಾಡ್ತಾ ಇರ್ತೀವಿ. ಮಕ್ಳು, ನನ್ ಮಗಳು ಡ್ಯಾನ್ಸ್ ಯಜ್ಞಕ್ಕೆ ಮಾಡಿದ್ರೆ ಅವರು ಫ್ಯಾಮಿಲಿ ಫ್ರೆಂಡ್ಸ್ ಅಂಡ್ ಬ್ಯಾಂಕಿನ ಕಡೆಯಿಂದ ಅವ್ರ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದಾರೆ ಮಾಸ್ಟರ್ಸ್. ಹೊಸೊಬ್ರೆ ನಮ್ಗೆ ಎಲ್ಲೆಲ್ಲಿ ಹೊಸೊಬ್ರು ಬಲಿಬೇಕು, ಹೊಸೊಬ್ರು ಕಲಿಸ್ಬೇಕು ಅನ್ನೋದಿತ್ತಲ್ವಾ, ಯಜ್ಞಕ್ಕೆ ಅಷ್ಟು ಮಂದು ಬಂದಿದ್ದಾರೆ. ಇವಾಗಾದ್ರೂ ನನ್ ಮಗಳ ಕಡೆಲಿಂದ ಎಷ್ಟೋ ಮಂದಿ ಫ್ರೆಂಡ್ಸ್ ಬರ್ತಿರ್ತಾರೆ, ಅವ್ರಿಗೂ ಧ್ಯಾನ ಹೇಳ್ಕೊಡ್ತಿರ್ತೀವಿ. ಸ್ಕೂಲಲ್ಲಿ ಕೂಡ ಧ್ಯಾನ ಹೇಳ್ಕೊಡ್ತಿರ್ತಾರೆ. ಅವ್ರಿಗೂ ಕೂಡ, ನನ್ ಮಗಳಿಗೂ ನನ್ ಮಗ ಕೂಡ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ ಮೇಡಮ್. ಸೊ ಇದು ನಮ್ಮನೆಯವ್ರು ಕೂಡ ಇವಾಗ ಮೆಡಿಟೇಷನ್ ಮಾಡ್ತಾ ಇದಾರೆ. ಅಂದ್ರೆ ಅವ್ರ ಬುದ್ಧಿ ಅಂತಲ್ಲ, ಅವ್ರ ಆ ಸ್ಥಿತಿ ಅವ್ರು ಕಲಿಯೋಕ ಒಂದು ಟೈಮ್ ಬೇಕಲ್ವಾ, ಅವ್ರ ಕರ್ಮ ಕಳಿಬೇಕಲ್ವಾ. ಮತ್ತೆ ಇನ್ನೂ ಒಂದು ಕೂಡ ಮಾಸ್ಟರ್ಸ್ ಏನಂದ್ರೆ, ನಾನ್ ಮನೆ ಚೇಂಜ್ ಮಾಡ್ಬೇಕು ಅನ್ನೋದಿತ್ತು. ಮನೆ ಚೇಂಜ್ ಮಾಡ್ಬೇಕಂದಾಗ ನೋಡಿ, ನಾನು ಯಜ್ಞಕ್ ಹೋಗ್ ಬಂದೆ ಚನ್ನರಾಯಪಟ್ಟಣಕ್ಕೆ, ಮತ್ತೆ ಯಜ್ಞ ಇಲ್ಲಿ ಬಳ್ಳಾರಲ್ಲಿ ಮಾಡ್ದೆ. ಅಯ್ಯಪ್ಪ ಸರ್ 2 ಸರಿ ಬಂದಿದ್ದಾರೆ. ನಾನು ಯಾಕೆ ಮಾಡಕ್ ಆಗ್ತಾ ಇಲ್ಲಲ್ಲ? ಮನೆ ಚೇಂಜ್ 12 years ಆಯ್ತು. ನನ್ ಮಗ ತ್ರೀ ಮಂತ್ಸ್ ಬೇಬಿ ಇದ್ದಾಗ ಈ ಮನೆಗ್ ಬಂದಿದ್ವಿ. ನೋಡಿ ಮಾಸ್ಟರ್ಸ್, ನಾನು ಅಲ್ಲಿ ಇಷ್ಟೆಲ್ಲ ಹೋಗ್ ಬಂದಿನಿ, ನನ್ಗೆ ಯಾಕೆ ಚೇಂಜ್ ಮಾಡಕ್ ಅಂದಲ್ದ, ನಿನಗೆ ಫಲ ಬೇಡ, ಸಾರ್ ಬಂದಿದಾರಲ್ಲ ಮನೆಗೆ, ಸೊ ಎನರ್ಜಿ ಬೇಡ, ನೀನ್ ಹೇಗೆ ಮನೆಗೆ ಹೋಗಿ ಬೇರೆ ಮನೆ ಚೇಂಜ್ ಮಾಡ್ಕೊಂತೀಯ? ನೋಡಿ ಮೆಸೇಜ್ ಹೇಗೆ ಬರ್ತಾ ಇರುತ್ತೆ ನೋಡಿ. ಎಷ್ಟು ನಮ್ ಮೈಂಡ್ ಹೇಗಿರ್ತಂದ್ರೆ, ಹೌದಲ್ವಾ, ಡಿಫಿಕಲ್ಟ್. ಇನ್ನೊಂದು ಇದಲ್ಲಲ್ಲ, ಇನ್ನೊಂದ್ ನೆಕ್ಸ್ಟ್ ಮಾಡೋಣ, ಇದೆಲ್ಲ ನಿಂದು ಇನ್ನೊಂದು ಅಂತ ಆಶಿಸ್ತಾ ಇತ್ತು. ಬಟ್ ನಮ್ ಜ್ಞಾನ ಈ ನನಗ್ ಕೂಡ ಜ್ಞಾನದಿಂದ ಎಷ್ಟು ಮೆಸೇಜ್, ಜ್ಞಾನದಿಂದಾನೇ ಜ್ಞಾನ ದ್ವಾರ ಬುದ್ಧಿ ವಿಕಸಿಸ ಲೆಟರ್ ಮೂಲಕ ಬಂದಿತ್ತು ಮೇಡಮ್. ಒಂದು 1 year ಕೆಳಗಡೆ ನೋಡು, ಜ್ಞಾನ ಇದ್ರೇನೆ ಬುದ್ಧಿ ಕೂಡ ವಿಕಸಿಸ್ತಂತೆ. ಈ ಧ್ಯಾನದ ಮೂಲಕ ನಮ್ಗೆ ಬುದ್ಧಿ, ಜ್ಞಾನ, ಮುಕ್ತಿ ಎಲ್ಲ ಸಿಗ್ತಿರುತ್ತೆ. ಸಜ್ಜನ ಸಾಂಗತ್ಯ ಎಷ್ಟೆಲ್ಲ ಮಾತಾಡ್ತೀವಿ. ಶಾಕಾಹಾರಿ ರ್ಯಾಲಿಗೆ ಹೋಗ್ ಬಂದಿವಿ ಮೇಡಮ್. ಶಾಕಾಹಾರಿ ರ್ಯಾಲಿಗೆ ಇದೊಂದು ಎಕ್ಸ್ಪೀರಿಯನ್ಸ್ ಮೇಡಮ್. ನಮ್ಮ ತಮ್ಮನ ವೈಫ್ಗೆ ಅದು ಮಖ ತೊಳ್ಕೊಬೇಕಾದ್ರೆ ಸೋಪು ಇರುತ್ತಲ್ಲ, ಚಿಕ್ಕ ಸೋಪು ಗಂಟ್ಲಲ್ಲಿ ಸಿಕ್ಕೊಂಡಿತ್ತು. ಅದು ಸೋಪ್ ಸಿಕ್ಕಾಕೊಂಡಾಗ ಟವಲಿಂಗ್ ಜಾಡ್ಸ ಅಂದ್ರೆ ಅದು ಒಳಗ್ ಹೋಗಿದೆ ಅಂತೆ, ಗಂಟ್ಲಲ್ಲಿ ಸಿಕ್ಕೊಂಡಿದೆ. ಅವ್ರು ನಮ್ ಮನೆಗ್ ಬಂದ್ರು, ಹಾಸ್ಪಿಟ್ಲ್ಗೆ ಹೋಗು. ಅಷ್ಟೊತ್ತಿನಲ್ಲಿ ಡಾಕ್ಟರ್, ಮಧ್ಯಾಹ್ನ ಟೈಮ್ ಅಲ್ಲಿ ಡಾಕ್ಟರ್ ಎಲ್ಲ ಅಂದಾಗ, ನಾನು ಇದು ಕ್ರಿಸ್ಟಲ್ಸ್ ನೀರ್ ಕೊಟ್ಟಿದ್ದೆ ಮೇಡಮ್. ಬಿಸಿ ಮಾಡ್ಕೊಂಡು ಕ್ರಿಸ್ಟಲ್ಸ್ ನೀರ್ ಕೊಟ್ಟಿದೀನಿ, ಕುಡ್ದಿದ್ದಾರೆ. ಮತ್ತೆ ಇವತ್ತು ರ್ಯಾಲಿ ತುಂಬಾ ನೀರ್ ಹಾಕೊಂಡು, ಈ ಬಾಟ್ಲಿ ಹಿಂಗೆ ಇಟ್ಕೋ, ಈ ಎಲ್ಲ ರ್ಯಾಲಿ ಆದ್ಮೇಲೆ ಈ ನೀರ್ ಕುಡಿ ಅಂತ ಹೇಳಿದ್ದೆ ಮಾಸ್ಟರ್ಸ್. ಅವಳು ಬೆಳಿಗ್ಗೆ ಒಂಚೂರು ಟಿಫಿನ್ ತಿಂದಿದ್ದೆ, ಮಧ್ಯಾಹ್ನ ಊಟ ಮಾಡಿಲ್ಲ, ಏನು ಕುಡ್ದಿಲ್ಲ. ನಾನ್ ನೀರ್ ಕೊಟ್ಟಿನಲ್ವಾ, ಆ ನೀರ್ ಕುಡ್ದಿದ್ದಾಳೆ. ಮತ್ತೆ ರ್ಯಾಲಿಗೆಲ್ಲ ಹೋಗಿ ಬಂದ್ಮೇಲೆ ಆ ಬಾಟಲ್ ನೀರ್ ಕುಡ್ದಿದ್ದಾಳೆ ಮಾಸ್ಟರ್ಸ್. ಆ ಕುಡಿದ್ಮೇಲೆ ಅವಾಗ ಒಳಗ್ ಹೋಗಿದೆ ಮಾಸ್ಟರ್ಸ್. ಆ ಸೋಪು ಏನಿದೆ ಒಳಗ್ ಹೋಗ್ಬಿಟ್ಟಿದೆ. ಮತ್ತೆ ಏನು, ಅಲ್ಲಿರೋ ಊಟ ಪ್ರಸಾದ, ಒಗ್ಗರಣೆ ಮಿರ್ಚಿ ಪತ್ರಿ ಸರಿ ಇಷ್ಟ ಅಲ್ವಾ, ಎಲ್ಲ ತಲ್ಲಿ ಅದೇ ಮಾಡಿಸ್ತಾರೆ. ಆ ಒಗ್ಗರಣೆ ಮಿರ್ಚಿ ಕೂಡ ಬೆಳಿಗ್ಗೆಲಿಂದ ಉಪವಾಸ ಇದ್ದರು, ರ್ಯಾಲಿ ಮಾಡ್ಕೊಂಡು ಅದೇ ಅಂತಾಳಂತೆ ನಮ್ಮಮ್ಮ. ಧ್ಯಾನ ಅಂದ್ರೆ ಎಲ್ಲಾರು ಇದ್ ಮಾಡ್ತೀರಪ್ಪ, ಶೈಲಾ ಬರೇ ಧ್ಯಾನ ಮಾಡ್ತಾಳ ಅಂತ ಹೇಳಿ. ನೋಡು, ಅವಳಿಂದ ನಿಮ್ಗೆ ಹಾಸ್ಪಿಟ್ಲ್ಗೆ ಹೋಗಕ್ ಅನ್ಕೊಂಡವ್ರು ಹೋಗಿ, ನಿಮ್ಗೆ ಡೌಟ್ ಇದೆ ಅಲ್ವಾ, ಹೋಗಿ ಬನ್ನಿ ಒಂದ್ಸಾರಿ.
ಅಂತ ಹೇಳ್ದೆ ಮೇಡಮ್. ನಮ್ ತಮ್ಮ ವರ್ಕ್ ಮುಗಿಸ್ಕೊಂಡು ನೈಟ್ ಬಂದಿದ್ದಾರೆ. ಹಾಸ್ಪಿಟ್ಲ್ ಹತ್ರ ಹೋದ್ರೆ ಏನಿಲ್ಲಪ್ಪ, ಇಲ್ಲಿ ಏನಿಲ್ಲ, ನಿಮಗೆ ಅನ್ಸಿದೆ ಅಷ್ಟೇ, ಅದೇನ್ ನೀರ್ ಅದೆಲ್ಲ ಕುಡ್ದಿರಲ್ವಾ, ಅದೆಲ್ಲ ಹೋಗಿದೆ ಅಷ್ಟೇ ಅಂತ ಹೇಳಿದ್ರು ಮೇಡಮ್. ಟ್ಯಾಬ್ಲೆಟ್ ಕೊಟ್ಟಿಲ್ಲ, ಏನೇ ಕೊಟ್ಟಿಲ್ಲ, ಸುಮ್ನೆ ಅವ್ರು ನೋಡಿದಾರೆ ಹೋಗಿದೆ ಅಂತ ಹೇಳಿದ್ರು. ನೋಡಿ ಮೇಡಮ್, ಹೇಗೆ ಈ ಧ್ಯಾನದ ರ್ಯಾಲಿ ಮೂಲಕ ನನಗೆ ರ್ಯಾಲಿ ಮಾಡ್ದಾಗ ಕೂಡ ಎಷ್ಟೊಂದು ಬ್ಯಾಡ್ ಸ್ಮೆಲ್ ಬರ್ತಾ ಇತ್ತು ಮಾಸ್ಟರ್ಸ್. ಅವಾಗ ರ್ಯಾಲಿಗೆ ಹೋಗ್ಬಂದ್ಮೇಲೆ ಮನೆ ಬಂದ್ರೆ ಆ ಸ್ಮೆಲ್ ಕೂಡ ಇಲ್ಲಲ್ಲ, ಅಂದ್ರೆ ನಮ್ಮೊಳಗಿರೋ ನೆಗೆಟಿವ್ ಧ್ಯಾನ ಕೂತ್ಕೊಂಡಾಗ ಸ್ಮೆಲ್ ಬರ್ತಾ ಇತ್ತು. ಆ ಸ್ಮೆಲ್ ಈಗ ಹೋಯ್ತು ಮ್ಯಾಮ್. ರ್ಯಾಲಿಗೆ ಹೋಗ್ಬಂದ್ಮೇಲೆ ಆ ಸ್ಮೆಲ್ ಇಲ್ಲ, ಏನು ಇಲ್ಲ. ನಮ್ಮೊಳಗಿರೋ ಬ್ಲಾಕೇಜಸ್ ಎಲ್ಲ ಹೋಗ್ತಾರೆ ರ್ಯಾಲಿ ಮಾಡೋದ್ರಿಂದ. ಈ ತರ ಮೇಡಮ್. ಮತ್ತೆ ಇನ್ನೂ ಒಂದು ಸ್ವರ್ಣಾಮೃತಂ. ಆ ಸ್ವರ್ಣಾಮೃತಂ ಅಮ್ಮ ಪತ್ರಿ ಸರ್ದ್ ಆದ್ಮೇಲೆ ಬುಕ್ಸ್ ಓದ್ತೀನಿ, ಧ್ಯಾನ ವಿಜ್ಞಾನ ಪತ್ರಿ ಸರ್ ಎಷ್ಟೋ ಬುಕ್ಸ್ ಓದ್ತೀನಿ. ಅಮ್ಮನ್ ಬುಕ್ಸ್ ಓದ್ಬೇಕಂದಾಗ ಪತ್ರಿ ಮೇಡಮ್ದು ಗೀತಾ ಮೇಡಮು ಅಲ್ಲಿ ಹೋದಾಗ ಬುಕ್ಸ್ ಕೊಟ್ಟಿದ್ರು ಗೀತಾ ಮೇಡಮು ಮನಿಗ್ ಕರೆದಿದಾಗ ಹೋಗಿದ್ವಿ ಮೇಡಮ್. ಸ್ವರ್ಣಾಮೃತಂ ಬುಕ್ ಓದ್ರಿ ಅಂತ ಕೊಟ್ರು ಮೇಡಮ್. ಆ ಬುಕ್ ಓದ್ಬೇಕಾದ್ರೆ ಪತ್ರಿ ಮೇಡಮ್ ಎಷ್ಟು ಸಫರ್ ಆಗಿದ್ರು, ಎಲ್ಲ ಹೊರಗಡೆ ಹೆಂಗ ಸ್ಟ್ರಗಲ್ ಆಗಿದ್ರು, ಮಕ್ಕಳು ಹೇಗೆ ಅವ್ರನ್ನ ಇದು ಮಾಡಿದ್ರು. ಆ ಬುಕ್ ಓದಂಗೆಲ್ಲ ಮಾಸ್ಟರ್ಸ್ ಈ ತರ ಕಣ್ಣೀರ್ ಒರ್ಸ್ಕೊಂಡು ಈ ತರನೇ ಆ ಬುಕ್ ಓದೋಳು. ರಾತ್ರಿ ಆದ್ರೂ ಆ ಬುಕ್ಸ್ ಓದೋಳು ಸ್ವರ್ಣಾಮೃತಂ. ಓದ್ದಂಗೆಲ್ಲ ಮೇಡಮ್ ಎಷ್ಟೆಲ್ಲ ಮೇಡಮ್ ಮಾಡ್ದಷ್ಟು ನಾವ್ ಮಾಡಿಲ್ಲಲ್ಲ, ಇನ್ನ ಕಲಿಯೋದಿದೆ, ಇನ್ನ ಏನೋ ತಿಳ್ಕೊಳೋದಿದೆ ಅಂತ ಆ ಬುಕ್ಸ್ ಅಷ್ಟು ರಿಪೀಟ್ ಮಾಡ್ತೀನಿ. ಮತ್ತೆ ಪತ್ರಿ ಮೇಡಮ್ ಆದ್ಮೇಲೆ ಇನ್ನೂ ಒಂದು ಬುಕ್ಸ್ ನೆಕ್ಸ್ಟ್ ಏನ್ ಓದ್ಬೇಕು ಅಂದಾಗ ಪತ್ರಿ ಸರ್ ಅವ್ರ ಫ್ರೆಂಡ್ ಸೈಕಂ ರಾಮಿರೆಡ್ಡಿ ಸರ್, ಅವ್ರು ರಾಮಿರೆಡ್ಡಿ ಸರ್ ಅವ್ರ ಬುಕ್ ಓದಿದೀನಿ. ಈ ತರ ನಮಗ್ ಗೊತ್ತಿಲ್ಲದೇನೆ ಬುಕ್ಸ್ ಒಂದಾಗತ್ತಲು ಒಂದು ಬುಕ್ಸ್. ಈ ಯಂಗ್ ಚಾಲೆಂಜ್ ಇಂದ ಎಷ್ಟು ಬುಕ್ಸ್ ಓದ್ತೀವಿ. ಮತ್ತೆ ಎಕ್ಸ್ಪೀರಿಯನ್ಸ್ ಶೇರಿಂಗ್, ಮತ್ತೆ ಧ್ಯಾನ 3 hours ಮೆಡಿಟೇಷನ್, 3 ಮೆಡಿಟೇಷನ್ ಇತ್ತು ಅಯ್ಯಪ್ಪ ಸರ್ದು, ಅದು 3 hours ಮೆಡಿಟೇಷನ್ ಮಾಡಿದೀನಿ. ಸೊ ಬುಕ್ಸ್ ನಾಲೆಡ್ಜ್ ಈ ತರ ಅಯ್ಯಪ್ಪ ಸರ್ ಮೂಲಕ ಎಷ್ಟೊಂದು ಮೆಸೇಜಸ್ ತಗೊಂತಾ ಇರ್ತೀವಿ. ಮತ್ತೆ ಪತ್ರಿ ಸರ್ಲಿಂದ ಎಷ್ಟು ನೋಡಿ, ನನ್ನ ಕುಟುಂಬನ ಹೇಗೆ ಹೊರಗಡೆ ತಂದ್ರು. ಫಸ್ಟಿಗಾದ್ರೆ ಸ್ಟ್ರಗಲ್ ಮಾಡೋರು, ಬೆಣ್ಣೆನಾಗ ಕೂದಲು ಹೇಗೆ ತೆಕ್ಕೊಂತೀವೋ ಈಜಿಗೆ ತಗೊಂಡೆ ನಾನು. ಆ ಪ್ರಾಬ್ಲಮ್ ಹೊರಗಡೆ ತಕೊಂಡ್ರೆ ಎಷ್ಟು ಅದ್ರಿಂದ ನಾನು ಈ ಪ್ರಾಬ್ಲಮ್ ಹೊರಗಡೆ ಬಂದೆ, ಎಷ್ಟು ಖುಷಿಯಾಗಿದೀವಿ ಈಗ. ಸೊ ಖುದ್ದಾಗಿ ತಿಳ್ಕೊಂಡು ಇದನ್ನ ಧ್ಯಾನ ಮಾಡ್ಕೊಂತ ಸಾಧನೆ ಮೂಲಕ ಈ ಬುಕ್ಸ್ ಜಾಸ್ತಿ ಬುಕ್ಸ್ ಓದ್ತಾ, ಈ ತರ ಜೂಮ್ ಕ್ಲಾಸಸ್ ಆಗಲಿ, ಯೂಟ್ಯೂಬ್ ನಲ್ಲಿ ಸಜ್ಜನ ಸಾಂಗತ್ಯ ಮಾಡೋದ್ರಿಂದ ಆರೋಗ್ಯನೂ ಇರುತ್ತೆ, ಪ್ಲಸ್ ಈ ತರ ಒಳ್ಳೆ ಜ್ಞಾನನೂ ತಿಳ್ಕೊಂತ ಇರ್ತೀವಿ ಅನ್ಮಾತ. ಈ ತರ ಮೆಸೇಜ್ ತಿಳ್ಕೊಂಡು ನಾವು ಪಾಠ ಕಲಿತಾ ಹೋಗ್ತೀವಿ ಮಾಸ್ಟರ್ಸ್. ಇಲ್ಲ ಅಂತಂದ್ರೆ ಅದೇ ಗುಂಗು, ಅಯ್ಯೋ ನನ್ಗೆ ಹಿಂಗಾಯ್ತು, ಹೀಗಿದ್ವಲ್ಲ, ಹೆಂಗ್ ಮಾಡ್ಬೇಕು ಅನ್ನೋದು ಹತ್ಕೊಂತ ಇರ್ತೀವಿ, ಹೊರಗಡೆ ಹೋಗಕ್ಕಾಗಲ್ಲ, ನನ್ಗೆ ಹಿಂಗ ಆಗ್ಬಿಡ್ತಲ್ಲ ಅನ್ನೋದೇ ಬಿಡ್ತೀವಿ ಮಾಸ್ಟರ್ಸ್. ಈಗ ನಾವ್ ಒಂದೊಂದು ಕಲಿತಾ ಹೋಗ್ಬೇಕು ಅಷ್ಟೇ, ಒಂದೊಂದೇ ಹೆಜ್ಜೆ ಹಾಕಂತ ಪ್ರತಿಯೊಂದೂನು ಎಲ್ಲರ ಮೂಲಕ ತಿಳ್ಕೊಬೇಕು. ಒಂದೊಂದು ಆ ಮಾತಿನ ಮೂಲಕ ಯಾವ ಹೊತ್ತಿನಲ್ಲಿ ಹಾವಿರುತ್ತೋ ಗೊತ್ತಿರಲ್ವಾ, ಹಂಗೆ ಆ ಜ್ಞಾನನ ತಿಳ್ಕೊಂತ ಹೋಗ್ಬೇಕು. ಪ್ರತಿಯೊಂದು ಪಾಠನ ಕಲಿತಾ ಹೋಗ್ತೀವಿ ಮಾಸ್ಟರ್ಸ್. ನನಗೆ ಕನ್ಸಿನ ಮೂಲಕ ಪ್ರತಿಯೊಂದು ಆನ್ಸರ್ ಸಿಗೋದು ಬೆಳಗ್ಗೆ ಮುಂಜಾನೆ ಬರ್ತಾ ಇರುತ್ತೆ ಮಾಸ್ಟರ್ಸ್. ಹೀಗೆ ನನ್ನ ಎಕ್ಸ್ಪೀರಿಯನ್ಸ್. ಇನ್ನ ಟೈಮ್ 4 minutes ಇದೆ ಮೇಡಮ್. ನಾನು ಅದೇ ಮೆಸೇಜ್ ಇಡ್ಬೇಕಂದ್ರೆ ನೀವೇ ಹೇಳಿದ್ರಿ. ಓಕೆ ಮಾಸ್ಟರ್ಸ್. ನಾನು ಕಲ್ತಿರೋ ಪಾಠಗಳು, ನನ್ಗೆ ಈ ಧ್ಯಾನ ಅನುಭವಗಳು, ನನ್ನ ಗುರುವಿಂದ ಕಲ್ತಿರೋ ಲೆಸನ್ಸ್ ಮಾಸ್ಟರ್ಸ್ ಇದೆಲ್ಲ. ಯಾರ್ಯಾರು ನೋವಾಗಿದ್ರೆ ಮನಸ್ಫೂರ್ತಿಯಾಗಿ ಕೇಳ್ಕೊಂತ ಇದೀನಿ, ಸಾರಿ ಅಂತ. ಪ್ಲಸ್ ಇಷ್ಟೊಂದು ಜ್ಞಾನ ನನ್ನ ಗುರು ನನಗೆ ಮೊದಲೇ ತಿಳ್ಕೊಟ್ಟು, ನಾನು ಹೇಗೆ ಹೊರಗಡೆ ಬಂದಿರೋದು, ನನ್ನ ಕುಟುಂಬನ ಹೇಗೆ ಸೇಫ್ ಮಾಡ್ಕೊಂಡೆ ಅನ್ನೋದು ಮೂಲಕ ಮಾಸ್ಟರ್ಸ್ ಥ್ಯಾಂಕ್ ಯು. ಈ ಅವಕಾಶ ಕೊಟ್ಟಿದ್ರಿಂದ ಅನಿತಾ ಮೇಡಮ್ಗೆ, ಗೀತಾ ಮೇಡಮ್ಗೆ, ದೀಪಾ ಮೇಡಮ್ಗೆ ಥ್ಯಾಂಕ್ ಯು, ಹಾರ್ಟ್ಫುಲಿ ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅದ್ಭುತ ಮೇಡಮ್. ಏನು ಅಷ್ಟೊಂದು ಪತ್ರಿ ಸರ್ ಅನ್ನ ಏನು ಗುರುದೇವು ಅನ್ನೋ ಒಂದು ಗುರುವನ್ನ ಪಡ್ಕೊಂಡು ಅಷ್ಟೊಂದು ಹೊರಗಡೆ ಬಂದಿದ್ದು, ಪ್ರಾಬ್ಲಮ್ ನಿಂದ ಹೊರಗಡೆ ಬಂದಿದ್ದು ಮಿರಾಕಿಲ್ ಮೇಡಮ್. ಪ್ರತಿಯೊಂದು ಕೂಡ ಮಿರಾಕಿಲ್ ಅಂತ ಹೇಳ್ಬೋದು. ಮಿರಾಕಿಲ್ಸ್ ಅಲ್ದೆ ಬ್ಲಾಕ್ ಮ್ಯಾಜಿಕ್ ಏನು ಆ ಒಂದು ನಿಮ್ಮಲ್ಲಿ ಅಷ್ಟೊಂದು ಇತ್ತು ಅಂತ ಅನ್ಸುತ್ತೆ. 2 ಸಲ ನೋಡ್ದೆ ನಾನು. ಒಂದು ಪತ್ರಿ ಸರ್ ಹಿಂದ್ಗಡೆ ಬಂದಿದ್ದು ಆ ಬ್ಲಾಕ್ ಇದನ್ನೇ, ಇನ್ನೊಂದು
ಮಾನಸ ಸರೋವರ, ರಾಮಕರಡೆ Yes. ರಾಮರಟೆ ಅಲ್ಲಿ ಹೋಗಿದ್ದು. Yes. 2 ಕೂಡ ಅಲ್ಲಿ ಬ್ಲಾಕ್ ಮ್ಯಾಜಿಕ್ ಇತ್ತೇನೋ ಅಲ್ಲಿ ಅಂತ ಅನ್ಸುತ್ತೆ. ಎಸ್ Yes. ಮೇಡಮ್. ಆ ಆ ತುಂಬಾ ತುಂಬಾ ಚೆನ್ನಾಗಿದೆ. ಪ್ರತಿಯೊಂದು ಕೂಡ ನೀವ್ ಹೇಳ್ತಾ ಭಾವುಕರ ಆಗಿದ್ದು ಕೂಡ ನೋಡ್ದೆ. ಅಂದ್ರೆ ಅಷ್ಟೊಂದು ಸಫರ್ ಆಗಿದ್ದಕ್ಕೇನೆ ಅಷ್ಟೊಂದು ಬರ್ತಾ ಇದೆ ಮೇಡಮ್ ನಿಮ್ಗೆ. ಇಲ್ಲ ಅಂತಂತಂದ್ರೆ ಒಂದು ಅಷ್ಟೊಂದು ಸಮಸ್ಯೆಯಿಂದ ಹೊರಗಡೆ ಬಂದಿದ್ದು ಧ್ಯಾನದಿಂದನೇ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ನಾನು ಕೂಡ. Yes. ಧ್ಯಾನ ಎಲ್ಲವನ್ನ ಕಲಿಸಿಕೊಡುತ್ತೆ, ಧ್ಯಾನ ಎಲ್ಲವನ್ನ ಮಾಡಿಸುತ್ತೆ ಅನ್ನೋದನ್ನ ನೀವುನು ಕೂಡ ಒಂದು ಎಕ್ಸಾಂಪಲ್ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. Yes. ನನಗೆ Yes. Yes. ಆ ನೀವು ಎಕ್ಸಾಮ್ ಬರಿತಾ ಇರುವಾಗ ಹಾಲ್ ಟಿಕೆಟ್ ಮತ್ತೆ ಪೇಪರ್ ಹಿಂದ್ಗಡೆ Yes. ಅಲ್ಲಿಯೂ ಕೂಡ ಧ್ಯಾನ ಪ್ರಚಾರದ ಬಗ್ಗೆ ಬರಿತಿದ್ದೀರಂದ್ರೆ ನನ್ಗೆ ವಂಡರ್ ಅನ್ಸಿತ್ತು ಮೇಡಮ್. ಹ್ಯಾಟ್ಸ್ ಆಫ್ ಅಂತಾನು ಅನ್ಸ್ತಾ ಇದೆ. Yes, ಅಂದ್ರೆ madam. ಒಬ್ಬ ಉಪಾಧ್ಯಾಯ ಒಬ್ರು ಅಲ್ಲಿ ಯಾರು ಚೆಕ್ ಮಾಡ್ತಾ Marks. ಇರ್ತಾರ ಅವ್ರನ್ನು ಕೂಡ ನೋಡ್ಲಿ, ಅವ್ರನ್ನು ಕೂಡ ಕಲೀಲಿ ಅನ್ನೋ ಒಂದು ಅಭಿಪ್ರಾಯ ನನಗೆ ಈಗ ಐಡಿಯಾ ಬರ್ತಾ ಇದೆ. ಹೌದಲ್ಲ ಇದನ್ನು ಐಡಿಯಾ ಚಲೋ ಇದೆ ಅಲ್ಲ ಅಂತ ಅನ್ಸ್ತಾ ಇತ್ತು ಮೇಡಮ್. ನನಗೆ Marks. ನಗುನು ಬರ್ತಾ ಇದೆ, ಅದ್ಭುತನೂ ಅನ್ಸ್ತಾ ಇದೆ ಮೇಡಮ್. ನನ್ಗೆ ಯಾಕೋ ಗೊತ್ತಿಲ್ಲ. ಹೌದಲ್ಲ ಇದನ್ನು ಕೂಡ ಒಂದು ಎಷ್ಟ್ ಮಿರಾಕಿಲ್. ಅದು ಅಲ್ದೆ ಆ ದಿವಸ ನೋಡಿ ಸಿಗ್ನೇಚರ್‌ನು ಕೇಳಿಲ್ಲ ಅಂತಂದ್ರೆ ಹಾಲ್ ಟಿಕೆಟ್ ಮೇಲೆ. Yes, ಮಿರಾಕಿಲ್ madam. ಮೇಡಮ್. ಇದನ್ನು ಕೂಡ Next day ಕೇಳಿದ್ರು. ಧ್ಯಾನದಿಂದನೇ Next day full ಮಾಡ್ಕೊಟ್ರು madam ಅವ್ರು ಮತ್ತೆ. ಸೂಪರ್ ಮೇಡಮ್. ನನ್ಗ ಅದೇ ಅನ್ಸಿತ್ತು. ಎಷ್ಟು ಧ್ಯಾನದ ಶಕ್ತಿ ಅಂತಂದ್ರೆ ಇಲ್ಲಿ ನಮ್ಗೆ ಇದೆ ಅಂತ ಅನ್ಸುತ್ತೆ ಮೇಡಮ್. ಅದೇ Yes. ಅದೇ ಒಂದು ಪ್ರಾಪಂಚಿಕವಾಗಿ ಸ್ಟೂಡೆಂಟ್ ಇದ್ರೆ, ನಾವು ನಾನ್ ಮೆಡಿಟೇಟರ್ ಇದ್ರೆ, ಆ ಹಾಲ್ Yes. ಟಿಕೆಟ್‌ಲಿಂದ ಎಷ್ಟೋ ಸಫರ್ ಆಗಿದ್ ನೋಡ್ತಾ ಇರ್ತೀವಿ. ತರ್ಬೇಕು Yes, madam. ಅನ್ನೋದಾಗಿರ್ಬೋದು, ಗಾಬರಿ ಆಗೋದಾಗಿರ್ಬೋದು ಇದೆಲ್ಲ ಆದ್ರೆ ನೀವು ಕೂಲ್ ಆಗಿ ಹ್ಯಾಂಡಲ್ ಮಾಡಿ ಮತ್ತೆ ಫೋನ್‌ನಿಂದ ತಗೊಂಡು ಆ ನಂಬರ್ ಬರೆದು ಸೂಪರ್ ಮೇಡಮ್. ಎಲ್ಲರೂ